ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ ಮಾಡ್ತಾ ಇರುವಂತಹ ವಿಚಾರ, 2 ದಿನದಿಂದ ಈಗಾಗಲೇ ಬ್ಯಾಂಕ್ಗಳ ಮುಷ್ಕರ ನಡೀತಾ ಇದೆ. 2 ದಿನ, ನಿನ್ನೆ ಮತ್ತೆ ಇವತ್ತು ಕೂಡ ಮುಷ್ಕರ. ಹಾಗಾಗಿ ಯಾವುದಕ್ಕೆ ಮುಷ್ಕರ ಅಂತ ಹೇಳಿದ್ರೆ, ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ಬ್ಯಾಂಕ್ ನೌಕರರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಕೂಲಂಕುಷವಾಗಿ ಇವತ್ತು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮೊದಲು ಇದೀಗ ಬರ್ತಾ ಇರುವಂತಹ ಒಂದು ಸುದ್ದಿಯತ್ತ ಗಮನ ಹರಿಸೋಣ. ರಾಜ್ಯದ 3 ಕ್ಷೇತ್ರಗಳಲ್ಲಿ, 1 ಲೋಕಸಭಾ 2 ವಿಧಾನಸಭಾ ಕ್ಷೇತ್ರ ಇದೆ. ಆ 3ಕ್ಕೂ ಕೂಡ ಈಗ ಚುನಾವಣೆ ಘೋಷಣೆಯಾಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 17ರಂದು 3 ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ನಡೆಯಲಿದೆ. ಏಪ್ರಿಲ್ 17ನೇ ತಾರೀಕು 4 ರಾಜ್ಯಗಳ ಜೊತೆ ಮೇ 2ಕ್ಕೆ ಉಪಚುನಾವಣೆಯ ಮತ ಎಣಿಕೆ ನಡೆಯಲಿದೆ. 2 ವಿಧಾನಸಭೆ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ಮುಹೂರ್ತ ಫಿಕ್ಸ್ ಆಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ 1, ಇನ್ನೊಂದು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ, ಮಸ್ಕಿ ವಿಧಾನಸಭಾ ಕ್ಷೇತ್ರ. ಈ ಸುರೇಶ್ ಅಂಗಡಿ ನಿಧನದಿಂದ ತೆರವಾಗಿದ್ದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಇದಕ್ಕೂ ಕೂಡ ಸೇಮ್ ಒಟ್ಟಿಗೆ ಚುನಾವಣೆ ಆಗುತ್ತೆ. ಪ್ರತಾಪ್ ಗೌಡ ಪಾಟೀಲ್ ಅನರ್ಹತೆಯಿಂದ ತೆರವಾಗಿದ್ದ ಮಸ್ಕಿ ವಿಧಾನಸಭಾ ಕ್ಷೇತ್ರ, ಇನ್ನೊಂದು ನಾರಾಯಣ ರಾವ್ ನಿಧನದಿಂದ ತೆರವಾಗಿರುವಂತಹ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ. ಒಟ್ಟು ಈ 3 ಕ್ಷೇತ್ರಕ್ಕೂ ಕೂಡ ಏಪ್ರಿಲ್ 17ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಇವತ್ತಿನಿಂದಲೇ ಉಪಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತೆ. ಸಿಂದಗಿ ಕ್ಷೇತ್ರಕ್ಕೆ ದಿನಾಂಕ ಪ್ರಕಟ ಆಗಿಲ್ಲ ಇನ್ನೂ ಕೂಡ. ಕೇಂದ್ರ ಚುನಾವಣಾ ಆಯೋಗ ಸಿಂದಗಿ ಕ್ಷೇತ್ರಕ್ಕೆ ಮಾತ್ರ ದಿನಾಂಕವನ್ನು ಪ್ರಕಟ ಮಾಡಲಿಲ್ಲ. ಈ 3 ಕ್ಷೇತ್ರಕ್ಕೆ, 1 ಲೋಕಸಭೆ 2 ವಿಧಾನಸಭೆ ಕ್ಷೇತ್ರಕ್ಕೆ ದಿನಾಂಕವನ್ನು ಪ್ರಕಟ ಮಾಡಿದೆ. ಏಪ್ರಿಲ್ 17ನೇ ತಾರೀಕು. ಆಮೇಲೆ ಮೇ 2ನೇ ತಾರೀಕಿಗೆ ಉಪಚುನಾವಣೆಯ ಮತ ಎಣಿಕೆ ಆಗತ್ತೆ. ರಿಸಲ್ಟ್ ಗೊತ್ತಾಗತ್ತೆ ಮೇ 2ಕ್ಕೆ. ನಾರಾಯಣ ರಾವ್ ಅವರು ಬಸವ ಕಲ್ಯಾಣದಲ್ಲಿ ಇವರು ಅಕಾಲಿಕ ಮರಣ ಹೊಂದಿರೋದ್ರಿಂದ ಈ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಏಪ್ರಿಲ್ 17ನೇ ತಾರೀಕು ಚುನಾವಣೆ. ಇನ್ನು ಪ್ರತಾಪ್ ಗೌಡ ಅವರು ಮಸ್ಕಿ, ಇಲ್ಲಿ ಅವರ ಅನರ್ಹತೆಯಿಂದಾಗಿ ತೆರವಾಗಿರುವಂತಹ ಕ್ಷೇತ್ರ ಅದು. ಹಾಗಾಗಿ ಅಲ್ಲೂ ಕೂಡ ಚುನಾವಣೆ ನಡೆಯುತ್ತೆ, ಸೇಮ್ ಡೇಟು. ಇನ್ನು ಸುರೇಶ್ ಅಂಗಡಿ ಅವರು ನಿಮ್ಗೆ ಗೊತ್ತಿದ್ದ ಹಾಗೆ ಕೊರೋನಾದಿಂದಾಗಿ ದೆಹಲಿಯಲ್ಲಿ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಅವರು ತೀರ್ಕೊಂಡ್ರು. ಕೊರೋನಾದಿಂದಾಗಿ ಅಸ್ತಂಗತರಾದರು. ಆ ಕ್ಷೇತ್ರ ಕೂಡ ತೆರವಾಗಿತ್ತು. ಅದಕ್ಕೂ ಒಟ್ಟಿಗೆ ಈಗ ಚುನಾವಣೆ ನಡೀತಾ ಇದೆ. ಏಪ್ರಿಲ್ 17ನೇ ತಾರೀಕು, ಮೇ 2ನೇ ತಾರೀಕಿಗೆ ಮತ ಎಣಿಕೆ ಇರುತ್ತೆ. ಎಸ್, ಇವತ್ತಿನ ಚರ್ಚಾ ವಿಚಾರದತ್ತ ಗಮನ ಹರಿಸೋಣ. ಏನಂತ ಹೇಳಿದ್ರೆ, ಈಗಾಗಲೇ ಗೊತ್ತಿದೆ, 2 ದಿನ ಬಹಳ ಸಂಕಷ್ಟಪಟ್ಟಿದ್ದೀರಿ ನೀವೆಲ್ಲರೂ ಕೂಡ. ರಾಜ್ಯದ ಜನತೆ ಬ್ಯಾಂಕ್ ವ್ಯವಹಾರ ಕೆಲವ್ರಿಗೆ ಗೊತ್ತಿಲ್ಲದೆ ಬಹಳ ಈ ಹಳ್ಳಿಗಳಿಂದ ಏನು ಮಾಡ್ತಾರೆ ಅಂದರೆ ಸಿಟಿಗೆ ಬರ್ತಾರೆ ಬ್ಯಾಂಕಿಗೆ. ಕೆಲವರು ಗೊತ್ತೇ ಇಲ್ಲ ಪಾಪ ಅವ್ರಿಗೆ, ಕೆಲವರು ಟಿ ವಿನೇ ನೋಡಲ್ಲ, ಗೊತ್ತೇ ಇಲ್ಲ, ಪೇಪರು ಓದಲ್ಲ. ಅಂಥವರು ಸಿಟಿಗೆ ಬ್ಯಾಂಕಿಗೆ ಬಂದಂಥ ಸಂದರ್ಭದಲ್ಲಿ ಬ್ಯಾಂಕ್ ಇಲ್ಲ, ಕ್ಲೋಸ್ ಆಗಿದೆ, ವ್ಯವಹಾರ ಮಾಡೋಕ್ಕಾಗಲ್ಲ, ಬಹಳ ಕಷ್ಟಪಟ್ಟರು, ಪರಿಪಾಟ್ಲಾಯಿತು, ಹೌದು ಗೊತ್ತಾಗಿದೆ. ಆದರೆ ಯಾಕೆ ಮುಷ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಖಾಸಗೀಕರಣವನ್ನು ವಿರೋಧಿಸಿ, ಖಾಸಗೀಕರಣ ಬೇಡ ಅಂತ ಹೇಳಿ. ಎಸ್, ಹಾಗಾದರೆ ಈ ಖಾಸಗೀಕರಣ ಮತ್ತು ಹಿಂದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ಮಾರ್ಪಾಡಾಗಿತ್ತು, ಅದಾದ ನಂತರ ಇದೀಗ ಖಾಸಗೀಕರಣ ಶುರುವಾಗ್ತಾ ಇರುವಂಥದ್ದು, ಈ ಎಲ್ಲದರ ಮಧ್ಯೆ ಇರುವಂತಹ ಜಂಜಾಟಗಳು ಯಾವುದು ಚೆನ್ನಾಗಿರುತ್ತೆ ಅಥವಾ ಯಾವುದರಿಂದ ಅನಾನುಕೂಲ ಆಗುತ್ತೆ, ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಮೊದಲಿಗೆ ನಮ್ಮ ಜೊತೆಗೆ ನಮ್ಮ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನು ಸ್ವಾಗತ ಮಾಡ್ತೀನಿ ನಾನು. ಎಸ್ ವಿಶ್ವನಾಥ್ ಭಟ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಹಾಗೆ UFBUನ ಬ್ಯಾಂಕ್ ಕನ್ವೇರ್ ಆಗಿರುವಂತಹ ಶ್ರೀನಿವಾಸ್ SK ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ತೆರಿಗೆ ಸಲಹೆಗಾರರಾದಂತಹ RJ ಮುರಳೀಧರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಹಿರಿಯ ಪತ್ರಕರ್ತರಾದಂತಹ ಅನಂತ್ ಶನಿವಾರ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಒಂದಷ್ಟು ಪಾಯಿಂಟ್ಸ್ ಇದೆ, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಇದ್ರ ಬಗ್ಗೆ ಯಾವುದು ಅನುಕೂಲ ಅನಾನುಕೂಲ ಈ ಎಲ್ಲದರ ಬಗ್ಗೆ, ಖಾಸಗೀಕರಣ ಮಾಡಿದರೆ ಆಗುವ ಪ್ರಯೋಜನಗಳು ಏನು, ಬ್ಯಾಂಕುಗಳ ಖಾಸಗೀಕರಣಕ್ಕೆ ನೌಕರರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಖಾಸಗೀಕರಣ ಮಾಡ್ತಾರೆ, ಯಾಕೆ ಇವರಿಗೆ ವಿರೋಧ ಯಾಕೆ ವ್ಯಕ್ತಪಡಿಸೋದು ಇವರು. 2 ದಿನಗಳ ಮುಷ್ಕರದಿಂದ ಗ್ರಾಹಕರಿಗೆ ಎಷ್ಟು ನಷ್ಟ ಆಗಿದೆ,
ಕೇಂದ್ರ ಕೇಳಿಸ್ಕೊಳ್ಳುತ್ತಾ? ಲಕ್ಷಾಂತರ ಜನರ ಈ ನೌಕರರ ಕೂಗನ್ನ ಕೇಂದ್ರ ಕೇಳುತ್ತಾ? ದೇಶಾದ್ಯಂತ 2 ದಿನ ನಡೆದಂಥ ಬ್ಯಾಂಕ್ ನೌಕರರ ಮುಷ್ಕರ ನಿನ್ನೆ ಮತ್ತೆ ಇವತ್ತು ಯುನೈಟೆಡ್ ಫೋರಮ್ಸ್ ಆಫ್ ಬ್ಯಾಂಕ್ ಇಂಡಿಯಾ ವತಿಯಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಚೆಕ್ ಕ್ಲಿಯರೆನ್ಸ್, ಹೊಸ ಬ್ಯಾಂಕ್ ಖಾತೆ ಸೇರಿದಂತೆ ಬ್ಯಾಂಕ್ ಸೇವೆ ಎಲ್ಲವೂ ಕೂಡ ಬಂದ್. ಕೇಂದ್ರ ಬಜೆಟ್ನಲ್ಲಿ 2 ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯುನೈಟೆಡ್ ಬ್ಯಾಂಕ್ ಫೋರಂನಲ್ಲಿರುವ 10 ಲಕ್ಷ ನೌಕರರಿಂದ ಧರಣಿಯನ್ನ ಮಾಡಲಾಯಿತು. ನಿನ್ನೆ ಮತ್ತೆ ಇವತ್ತು ಮುಷ್ಕರ ಮಾಡಿದ್ರು ಬ್ಯಾಂಕ್ ನೌಕರರು. 2 ದಿನ ಕೂಡ ಬ್ಯಾಂಕ್ಗಳು ಮುಷ್ಕರದಿಂದಾಗಿ ಬ್ಯಾಂಕ್ಗಳು ಬಂದಾಗಿತ್ತು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣ ಕೈ ಬಿಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಅಷ್ಟೇ ಸಾವಿರಾರು ನೌಕರರು ಇವತ್ತು ಪ್ರತಿಭಟನೆ ಮಾಡಿದ್ರು, ನಿನ್ನೆ ಮತ್ತು ಇವತ್ತು. ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ನೌಕರರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ಹಾಗಾದ್ರೆ? ನೋಡಿ, ಗೃಹ ಸಾಲ, ಶಿಕ್ಷಣ ಸಾಲ, ಕೃಷಿ ಸಾಲ ಸಿಗಲ್ಲ ಅಂತ ಆತಂಕ. ಇದ್ಯಾವುದು ಸಿಗಲ್ವೇನೋ? ಸಾಲ ಸೌಲಭ್ಯಗಳಿಂದ ಜನಸಾಮಾನ್ಯರು ವಂಚಿತರಾಗ್ತಾರೆ. ಅವ್ರಿಗೆ ಸಾಲ ಸಿಗಲ್ಲ ಖಾಸಗೀಕರಣ ಆಗ್ಬಿಟ್ರೆ. ಹಳ್ಳಿಗಳಲ್ಲಿ ಯಾವುದೇ ಖಾಸಗಿ ಬ್ಯಾಂಕ್ ಇಲ್ಲ, ಅಲ್ಲಿ ಹೇಗೆ ಸೇವೆ ಮಾಡೋದು? ಹಳ್ಳಿಗಳಲ್ಲಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಖಾಸಗೀಕರಣ ಆದರೆ ಜನರಿಗೆ ಸೌಲಭ್ಯ ಕಡಿಮೆ ಆಗತ್ತೆ ಅನ್ನುವಂಥ ಆತಂಕ. ಕೇಂದ್ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಂದ ಪ್ರಸ್ತಾಪ ಆಯಿತು ಈ ವಿಚಾರದ ಬಗ್ಗೆ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಖಾಸಗೀಕರಣ ಮಾಡ್ತೇವೆ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು, ವಿತ್ತ ಸಚಿವೆ. 1947ರಿಂದ 69ರ ನಡುವೆ ಸುಮಾರು 560 ಬ್ಯಾಂಕ್ಗಳು ಮುಚ್ಚಿವೆ ಈಗಾಗಲೇ. ವಿಶ್ವದ ಬೇರೆ ಬೇರೆ ದೇಶಗಳು ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಇವೆ. ಖಾಸಗಿ ಬ್ಯಾಂಕ್ಗಳನ್ನು ಕೂಡ ನಮ್ಮ ದೇಶದಲ್ಲಿ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣ ಉಲ್ಟಾ. ಇಲ್ಲಿ ಯಾವ ಬ್ಯಾಂಕ್ ಖಾಸಗೀಕರಣ ಅಂತ ಮಾಹಿತಿ ನೀಡಲಿಲ್ಲ ಕೇಂದ್ರ ಸರ್ಕಾರ. ಯಾವ ಬ್ಯಾಂಕನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಮುಷ್ಕರದಲ್ಲಿ ಸಂಘಟನೆಗಳು ಕೂಡ ಪಾಲ್ಗೊಂಡಿದ್ದು, ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಸಂಘಟನೆಗಳು. ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಕೂಡ ಪಾಲ್ಗೊಂಡಿತ್ತು. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಪಾಲ್ಗೊಂಡಿತ್ತು. ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಕೂಡ ಈ ಒಂದು ಬಂದ್ಗೆ ಅಂದರೆ ಪ್ರತಿಭಟನೆಗೆ ಸಾಥ್ ಕೊಟ್ಟಿತ್ತು. ಬ್ಯಾಂಕ್ ನೌಕರರ ಒಕ್ಕೂಟ ಕೂಡ, ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಪಾಲ್ಗೊಂಡಿತ್ತು. ಭಾರತೀಯ ರಾಷ್ಟ್ರೀಯ ಬ್ಯಾಂಕ್ ನೌಕರರ ಒಕ್ಕೂಟ, ಕೆನರಾ ಬ್ಯಾಂಕ್ ನೌಕರರ ಕಾಂಗ್ರೆಸ್ ಫೆಡರೇಷನ್, ಭಾರತೀಯ ರಾಷ್ಟ್ರೀಯ ಬ್ಯಾಂಕ್ ಅಧಿಕಾರಿಗಳ ಕಾಂಗ್ರೆಸ್, ಬ್ಯಾಂಕ್ ಕಾರ್ಮಿಕರ ರಾಷ್ಟ್ರೀಯ ಸಂಸ್ಥೆ, ಬ್ಯಾಂಕ್ ಅಧಿಕಾರಿಗಳ ರಾಷ್ಟ್ರೀಯ ಸಂಸ್ಥೆ, ಇವೆಲ್ಲವೂ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಎಸ್, ಏನೇನಾಗುತ್ತೆ ಹಾಗಾದರೆ ಈ ಪ್ರೈವೇಟೈಸೇಷನ್, ಖಾಸಗೀಕರಣದಿಂದಾಗಿ ಏನು ಲಾಭ, ಏನು ನಷ್ಟ, ಯಾವ ರೀತಿ ಬದಲಾವಣೆಗಳಾಗುತ್ತೆ? ಇವತ್ತಿನವರೆಗೆ ನೀವು ಯಾವ ರೀತಿ ಸೇವೆಯನ್ನು ಪಡ್ಕೊಳ್ತಾ ಇದ್ರಿ, ಒಂದು ವೇಳೆ ಖಾಸಗೀಕರಣ ಆದರೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಬ್ಯಾಂಕ್ಗಳಿಂದ ರಾಷ್ಟ್ರೀಕೃತ ಬ್ಯಾಂಕ್ ಆಗಿ? ಮತ್ತೆ ಈಗಾಗಲೇ ಸ್ವಲ್ಪ ಹಿಂದೆ ನಾವು ನೋಡೋದಾದರೆ ಈ 1991ರ ನಂತರ ಉದಾರೀಕರಣ ಬಂದ ಮೇಲೆ, ಆರ್ಥಿಕ ಉದಾರೀಕರಣ ಬಂದ ಮೇಲೆ ಸ್ವಲ್ಪ ಎಲ್ಲ ರೀತಿಯಲ್ಲೂ ಅನುಕೂಲ ಶುರುವಾಯಿತು. ವಿದೇಶಿ ಬಂಡವಾಳ ಹೂಡಿಕೆ ಶುರುವಾಯಿತು. ಇದೆಲ್ಲ ಆದ ನಂತರ ಸ್ವಲ್ಪ ಜನರಿಗೆ ಏನಾಯಿತು ಅಂತ ಹೇಳಿದ್ರೆ ಈ ಸ್ಪರ್ಧಾತ್ಮಕವಾಗಿ ಸಿಗೋದಕ್ಕೆ ಶುರುವಾಯಿತು. ಇಲ್ಲಿ ATMಗಳು ಬಂತು. ನೀವೀಗ ಕೈಯಲ್ಲೇ ಮೊಬೈಲ್ನಲ್ಲೇ ಬ್ಯಾಂಕಿಂಗ್ ವ್ಯವಹಾರವನ್ನು ನೀವು ಮೊಬೈಲ್ನಲ್ಲೇ ಮಾಡ್ತೀರಿ. ಎಲ್ಲರೂ ಕೂಡ ಇವತ್ತು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊದಲು ಎಲ್ಲದಕ್ಕೂ ಬ್ಯಾಂಕಿಗೆ ಓಡಬೇಕಾಗಿತ್ತು, ಇವತ್ತಿಲ್ಲ, ಕ್ಯಾಶ್ಲೆಸ್ ಇವತ್ತು. ಹೀಗೆ ಬೇರೆ ಬೇರೆ ಅನುಕೂಲತೆಗಳು ಕೂಡ ಆಗಿತ್ತು. ಈ ಕಂಪ್ಲೀಟಾಗಿ ಒಂದು ವೇಳೆ ಖಾಸಗೀಕರಣ ಆದರೆ ಏನಾಗುತ್ತೆ, ಮತ್ತು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅಥವಾ ಲಾಭ ಆಗುತ್ತಾ, ಈ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ನಾನು ಶ್ರೀನಿವಾಸ್ ಅವರಿಂದ ಶುರು ಮಾಡ್ತೀನಿ. ಸರ್, ಈಗ ಬ್ಯಾಂಕ್ 2 ದಿನ ಮುಷ್ಕರ ಮಾಡಿದ್ರಿ, ಈಗಾಗಲೇ ಸರ್ಕಾರಕ್ಕೂ ಕೂಡ ತಿಳಿಸಿರ್ತೀರಿ, ಖಾಸಗೀಕರಣವನ್ನು ವಿರೋಧಿಸ್ತಿದ್ದೀರಿ. ಏನು ಸರ್ ಪ್ಲಾನಿಂಗ್, ಅಂದರೆ ಯಾವ ಥರ ಖಾಸಗೀಕರಣವನ್ನು ವಿರೋಧ ಮಾಡಿ 2 ದಿನ ನೀವು ಬಂದ್ ಮಾಡಿದ್ರೆ ಖಾಸಗೀಕರಣನ ವಾಪಸ್ ತಗೊಂಡ್ಬಿಡ್ತಾರ? ಅಲ್ಲ, ಹಾಗೆ ಖಾಸಗೀಕರಣ ವಾಪಸ್ ಜನರಿಗೆ ಸಮಸ್ಯೆ ಆಯಿತು. ಡೆಫಿನೆಟ್ಲಿ ಜನರಿಗೆ ಸಮಸ್ಯೆ ಆಗಿದೆ. ಜನರ ಸಮಸ್ಯೆ ಮುಂದೆ ಇನ್ನೂ ಜಾಸ್ತಿ ಏನಾಗುತ್ತೆ ಅಂತ
ಒಂದು ನಾವು ತಿಳುವಳಿಕೆಯನ್ನು ಸಹ ಕೊಟ್ಟಿದ್ದೇವೆ. ಮಾರ್ಚ್ 4ನೇ ತಾರೀಕು ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ, ಪ್ರೆಸ್ ರಿಲೀಸ್ ಮಾಡಿದ್ದೇವೆ. ಸುಮಾರು 2 ತಿಂಗಳಿಂದ ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾಯಕರು, ವಿತ್ತ ಮಂತ್ರಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮತ್ತು ಲೇಬರ್ ಕಮಿಷನರ್ಗೂ ಸಹ ನೋಟಿಸ್ ಕೊಟ್ಟಿದ್ದೇವೆ. ನಾವು ಮುಷ್ಕರಕ್ಕೆ ಯಾತಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಕೊಟ್ಟಿದ್ದೇವೆ. ಅದರ ಹಿಂದೆ ನೀವು ಹಿಸ್ಟ್ರಿ ನೋಡಬೇಕಾಗತ್ತೆ, ಇತಿಹಾಸ ನೋಡಬೇಕಾಗತ್ತೆ. 1969ರಲ್ಲಿ ನ್ಯಾಷನಲೈಸ್ ಮಾಡಿದಾಗ ಮತ್ತು 1980ರಲ್ಲಿ 2ನೇ ಇನ್ಸ್ಟಾಲ್ಮೆಂಟ್ನಲ್ಲಿ ನ್ಯಾಷನಲೈಸ್ ಮಾಡಿದಾಗ ಅದಕ್ಕೂ ಹಿಂದೆ ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಮತ್ತು ಖಾಸಗಿ ವಲಯದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಯಾತಕ್ಕೆ ಮುಳುಗಿದವು, ಹೇಗೆ ಅದನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಮರ್ಜ್ ಮಾಡಿದ್ರು, ಅದನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಯಾತಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೇವೆ ಅಂತ. ಈ 2 ದಿನದ ಮುಷ್ಕರ ಅಥವಾ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮುಷ್ಕರವು ನಮ್ಮ ಎಂಪ್ಲಾಯೀಸ್ ಮತ್ತು ಆಫೀಸರ್ಸ್ಗೆ ಸಂಬಳಕ್ಕಾಗಲಿ ನಮಗೋಸ್ಕರ ನಾವು ಮಾಡ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಈ ಖಾಸಗಿ ವಲಯದಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥ ಬ್ಯಾಂಕುಗಳು ಮೊನ್ನೆ ಈ NDA ಗೌರ್ಮೆಂಟ್ ಬಂದ ಮೇಲೆ PMJDY ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳಿದ್ರು. 94% ಅಂದರೆ 44 ಕೋಟಿ PMJDY ಅಕೌಂಟ್ಸ್ ಅಲ್ಲಿ ಸರಿಸುಮಾರು 96% ಅಕೌಂಟ್ಸ್ನ ಓಪನ್ ಮಾಡಿದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಮತ್ತೆ ಈಗ ಆಲ್ರೆಡಿ 1991ನಿಂದನೇ ಉದಾರೀಕರಣದಲ್ಲಿ ಓಪನ್ ಮಾಡಿರ್ತಕ್ಕಂಥ ಖಾಸಗಿ ವಲಯದಲ್ಲಿರ್ತಕ್ಕಂಥ ಬ್ಯಾಂಕುಗಳು ಏನಿದೆ, ದೇ ಆರ್ ಕಾಲ್ಡ್ ನ್ಯೂ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಅವು ಯಾತಕ್ಕೆ PMJDY ಅಕೌಂಟ್ಸ್ ಓಪನ್ ಮಾಡಲಿಲ್ಲ? ಇವತ್ತು ಮೊನ್ನೆ ತಾನೇ ಕೇಂದ್ರ ಸರ್ಕಾರದವರು ಹೇಳಿದ್ರು PM ಸ್ವನಿಧಿ ಮಾಡಿ ಅಂತ. ಎಷ್ಟು ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಬ್ಯಾಂಕುಗಳು PM ಸ್ವನಿಧಿ ಕೊಟ್ಟಿದ್ದಾರೆ? ಅಂದ್ರೆ ನೀವು ಹೇಳೋದು ಜನರಿಗೆ ಖಾಸಗೀಕರಣದಿಂದಾಗಿ ಜನರಿಗೆ ಸಮಸ್ಯೆ ಆಗುತ್ತೆ, ಹೌದು ಹೌದು ಅನ್ನೋದನ್ನ ಮಾತಾಡ್ತಾ ಇದ್ದೀರಿ. ಈಗ ಜನಧನ್ ಅಕೌಂಟ್ ಬಗ್ಗೆ ಕೂಡ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ. ಇನ್ನೂ ಒಂದು ವಿಷಯ ಹೇಳ್ತೀನಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ಬಂಡವಾಳಶಾಹಿತ್ವ ಇರ್ತಕ್ಕಂಥ ಒಂದು ಇದು ಇದೆ, ಅಲ್ಲಿ ಒಂದು ವ್ಯವಸ್ಥೆ ಇದೆ, ಸಿಸ್ಟಮ್ ಇದೆ, ಕ್ಯಾಪಿಟಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ. ಲಾಸ್ಟ್ ವೀಕ್ ಹೋದ ವಾರ ನೀವು ಅಲ್ಲಿಯ ಪ್ರೆಸಿಡೆಂಟ್, ಇತ್ತೀಚೆಗೆ ಬಂದಿರತಕ್ಕಂಥ ಜೋ ಬೈಡನ್ ಪ್ರೆಸಿಡೆಂಟ್, ನಾವು ಅಲ್ಲಿ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರು ಈಗ ಪ್ರೈವೇಟ್ ಬ್ಯಾಂಕ್ಸ್ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನು ಸಹ ಓಪನ್ ಮಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾತಕ್ಕೆ ಅವರು ಪಬ್ಲಿಕ್ ಸೆಕ್ಟರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಓಪನ್ ಮಾಡಬೇಕು ಅಂತ ಅಮೆರಿಕ ಯಾಕೆ ಹೇಳ್ತಾ ಇದೆ? ಒಂದು. ಎರಡನೇದು, ಸಬ್ ಪ್ರೈಮ್ ಕ್ರೈಸಿಸ್ ಆದಾಗ 2008ಅಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಲೇಮನ್ ಬ್ರದರ್ಸ್ ಇಂದ ಶುರುವಾಗಿ ಮುಳುಗಡೆ ಆಯಿತು. ಸಾವಿರಾರು ಬ್ಯಾಂಕ್ಗಳು ನಾನು ಹೇಳ್ತದ್ದು ಬ್ರಾಂಚ್ಗಳಲ್ಲ, ಸಾವಿರಾರು ಬ್ಯಾಂಕ್ಗಳು, ಸುಮಾರು 15,000 ಮೇಲೆ ಬ್ಯಾಂಕ್ಗಳಿದೆ ಅಮೆರಿಕದಲ್ಲಿ. ಅದರಲ್ಲಿ ಮೋರ್ ದೆನ್ 1000 ಬ್ಯಾಂಕ್ಸ್ ಕೊಲ್ಯಾಪ್ಸ್ ಆದಾಗ ಫೆಡರಲ್ ರಿಸರ್ವ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ $29 ಟ್ರಿಲಿಯನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಗೆ ಕೊಟ್ಟರು. ದಟ್ ಈಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಮತ್ತೆ ಅಮೆರಿಕಾ ಅಂತ ಬಂಡವಾಳಶಾಹಿತ್ವ ಇರ್ತಕ್ಕಂಥ ವ್ಯವಸ್ಥೆ ಯಾತಕ್ಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕಡೆ ತಿರುಗ್ತಾ ಇದೆ ಅಂತ ನೀವೇ ಊಹೆ ಮಾಡ್ಕೋಬಹುದು. ಎಸ್ ಮಾತಾಡಿಸ್ತೀನಿ. ಅನಂತ್ ಶನಿವಾರ್ ಸರ್, ಇವತ್ತಿನ ಈ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ, ಇಂಥ ಸಂದರ್ಭದಲ್ಲಿ ಜಾಗತೀಕರಣ ಇವೆಲ್ಲದರ ಮಧ್ಯದಲ್ಲಿ ಇವತ್ತು ಈ ಬ್ಯಾಂಕ್ ನೌಕರರ ಮುಷ್ಕರ, ಬ್ಯಾಂಕ್ನ ಖಾಸಗೀಕರಣವನ್ನು ವಿರೋಧಿಸಿ ಮಾಡ್ತಾ ಇರುವಂತಹ ಮುಷ್ಕರ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಮುಷ್ಕರ ಅನ್ನೋದು ಹಕ್ಕು ಅಂತಾಗಿದೆ, ಜನರ ಹಕ್ಕು. ಯಾರಿಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸಿದಾಗ ಅದ್ರ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಪಡ್ಕೋಬೇಕಾದ ಒಂದು ಮಾರ್ಗ ಮುಷ್ಕರ. ಆ ಮುಷ್ಕರನ ಬ್ಯಾಂಕ್ ನೌಕರರ ಸಂಘದವರು ಮಾಡಿದ್ದಾರೆ. ಸೋಮವಾರ ಮಂಗಳವಾರನೇ ಯಾಕೆ ಮಾಡಿದ್ರು? ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ 4 ದಿನ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳು ಕೊಡ್ತಾ ತಿನ್ಲಿ, ಜನರಿಗೆ ಹೆಚ್ಚು ಇಂಪ್ಯಾಕ್ಟ್ ಆಗ್ಲಿ, ತಮಗೂ ತಮ್ಮ ಬೇಡಿಕೆಯ ಮಹತ್ವ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಿರ್ಬೋದು. ಅದು ಒಂದು ಕಡೆ. ಬಟ್ ಲುಕಿಂಗ್ ಅಟ್ ದಿ ಡಿಮಾಂಡ್, ಪ್ರೈವೇಟೈಸೇಷನ್ ವಿರುದ್ಧ, ಖಾಸಗೀಕರಣದ ವಿರುದ್ಧ ಮಾಡ್ತಿರೋ ಹೋರಾಟ ಇದೆಯಲ್ಲ, ಬಹುಶಃ ಅದು ಪೂರ್ತಿ ಅನ್ಜಸ್ಟಿಫೈಡ್ ಅಂತ ನನಗೆ ಅನ್ಸೋದಿಲ್ಲ. ಪ್ರೈವೇಟೈಸೇಷನ್ ಸಂಪನ್ಮೂಲ ಕ್ರೋಢೀಕರಣಕ್ಕೆ ತನ್ನ ಜವಾಬ್ದಾರಿಯನ್ನ ಆದಷ್ಟು ಮಟ್ಟಿಗೂ ಕಳ್ಕೊಳ್ಳೋದಿಕ್ಕೆ ಸರ್ಕಾರಕ್ಕೆ ಒಂದು ದಾರಿ ಇರಬಹುದು. ಆದ್ರೆ ವಿ ಹ್ಯಾವ್ ಸೀನ್, ಈಗ ಅಲ್ಲಿ ತಜ್ಞರು ಮಾತಾಡ್ತಿದ್ದೇನೆ, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್, ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಆದ್ರೂ
ಕಣ್ಣಾರೆ ಕಂಡಿರೋದು ನೋಡಿದ್ರೆ ಅಮೆರಿಕಾದಲ್ಲಿ ನಮ್ಗೆ ಮಾರ್ಟ್ಗೇಜ್ ಕ್ರೈಸಿಸ್ ಅಂತ ಬಂದಿದ್ದು ಯಾತಕ್ಕೆ, ಅವರ ಲೈಮನ್ ಬ್ರದರ್ಸ್ ಇಂದ ಎಷ್ಟು ಬ್ಯಾಂಕ್ಗಳು ಮುಳುಗಡೆ ಆದವು ಅಂತ ಹೇಳಿದ್ರಲ್ಲ, ಅದು ಎಲ್ಲದಕ್ಕೂ ಕಾರಣ ಅಲ್ಲಿ ಕೆಲಸ ಮಾಡ್ತಿದ್ದೆ ಖಾಸಗಿ ಬ್ಯಾಂಕ್ಗಳು. ಖಾಸಗಿ ಬ್ಯಾಂಕ್ಗಳ ಒಂದು ಬಾಟಮ್ ಲೈನ್ ಏನು, ಇಟ್ಸ್ ನಾಟ್ ಸರ್ವಿಸ್, ಬಾಟಮ್ ಲೈನ್ ಇಸ್ ಪ್ರಾಫಿಟ್. ವೆನ್ ಎ ಬ್ಯಾಂಕ್ ಮೇಕ್ಸ್ ಪ್ರಾಫಿಟ್, ತುಂಬಾ ಲಾಭದಲ್ಲಿದ್ದಾಗ ಅದು ಆ ಬ್ಯಾಂಕಿನ ಶೇರ್ ಹೋಲ್ಡರ್ಗಳಿಗೆ ಹೋಗ್ಬಿಡುತ್ತೆ, ರೈಟ್. ಲಾಸ್ ಆದಾಗ, ಮುಳುಗದಾಗ ಸರ್ಕಾರ ಬರಬೇಕು ಬೈಲ್ ಇಟ್ ಔಟ್. ಏನೋ ಅಮೆರಿಕ ಸರ್ಕಾರ ಸಿಟಿ ಬ್ಯಾಂಕ್ ನಂತ ಒಂದು ಬ್ಯಾಂಕ್ ಮುಳುಗಕ್ಕೆ ಹೋದಾಗ $45 ಬಿಲಿಯನ್ ಏನೋ ಸಹಾಯ ಮಾಡ್ಬೇಕಾಯ್ತು. ಇನ್ಯಾವುದೋ ವಾಷಿಂಗ್ಟನ್ ಮ್ಯೂಚುವಲ್ ಬ್ಯಾಂಕಿಗೆ $500 ಬಿಲಿಯನ್ ಕೊಡ್ಬೇಕಾಯ್ತು. ಹೀಗೆ ಲಾಸ್ ಆದ ಸಂದರ್ಭದಲ್ಲಿ ಇಟ್ ಬಿಕಮ್ಸ್ ಸ್ಪೆಷಲೈಸ್, ಅದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ ಜನಗಳನ್ನ ಉಳಿಸ್ಬೇಕು. ಈಗ ಪ್ರೈವೇಟ್ ಫೈನಾನ್ಷಿಯಲ್ ಕಂಪನೀಸ್ ತಗೊಳ್ಳಿ, ನಮ್ಮಲ್ಲಿ IMA ಅಂತ ಒಂದು ಸ್ಕ್ಯಾಮ್ ಆಯ್ತು. ಅದು ಐ ಆಮ್ ನಾಟ್ ಟ್ರೈಂಗ್ ಎ ಕಂಪ್ಯಾರಿಸನ್, ಐ ಆಮ್ ಜಸ್ಟ್ ಟ್ರೈಂಗ್ ಟು ಡ್ರಾ ಅನ್ ಎಕ್ಸಾಂಪಲ್ ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಅಲ್ಲಿ IMA ಒಂದು ಸಂಸ್ಥೆ ಮುಳುಗಿದಾಗ IMA ಇಂದ ಲಾಭ ಮಾಡ್ಕೊಂಡವ್ರು ಯಾರು ಅಲ್ಲಿ ದಂಡ ಕಟ್ತಿದಾರ? ಈಗ ಯಾರು ಕಟ್ತಾರೆ? ಡೆಪಾಸಿಟರ್ಸ್ ಇಂಟ್ರೆಸ್ಟ್ ನ ಕಾಪಾಡಬೇಕು ಅಂತಂದಾಗ ಸರ್ಕಾರ ಬರ್ಬೇಕಾಗತ್ತೆ. ಸರ್ಕಾರ ಶುಡ್ ಓನ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಸೊ ವಾಟ್ ಇಸ್ ದ ಬಿಗ್ ಡೀಲ್? ವೈ ಶುಡ್ ಇಟ್ ಬಿ ಪ್ರೈವೇಟೈಸ್ ಅಟ್ ಆಲ್? ಇನ್ನೊಂದು, ಖಾಸಗೀಕರಣ. ಆಕ್ಚುಲಿ ಬ್ಯಾಂಕ್ಗಳೆಲ್ಲ ಖಾಸಗಿಯಾಗೇ ಶುರುವಾಗಿತ್ತು. ನಮ್ಮ ಮಂಗಳೂರಿನಲ್ಲಿ ಶುರುವಾಗಿ, ಚೆನ್ನೈನಲ್ಲಿ ಶುರುವಾಗಿ, ರಾಷ್ಟ್ರಾದ್ಯಂತ ಬ್ಯಾಂಕ್ಗಳು ಹಬ್ಕೊಂಡು ನಮ್ಮ ಕನ್ನಡಿಗರೇ ಎಷ್ಟೊಂದು ಬ್ಯಾಂಕ್ಗಳನ್ನ ಶುರು ಮಾಡಿದ್ರು. ಅದಾದ್ಮೇಲೆ ನ್ಯಾಷನಲೈಸೇಷನ್ ಅಂತ ಮಾಡಿದ್ರ ಉದ್ದೇಶ ಏನು? ಭಾರತದಂತಹ ದೇಶದಲ್ಲಿ, ಹಳ್ಳಿಗಳೇ ಪ್ರಧಾನವಾಗಿರುವಂತಹ ದೇಶದಲ್ಲಿ ಪ್ರಾಫಿಟ್ ಮುಖ್ಯ ಆಗ್ಬಾರ್ದು, ಬ್ಯಾಂಕ್ಗಳಿಗೆ ಸೇವೆ ಮುಖ್ಯ ಆಗ್ಬೇಕು, ಹಳ್ಳಿಗೂ ತಲುಪಬೇಕು. ಜನಧನ್ ಅಕೌಂಟ್ ಅಂತ ಏನ್ ಮಾಡಿದರೆ, ಜನಧನ್ ಅಕೌಂಟ್ ಯಾರಿಗ್ ಬೇಕು? ಹಳ್ಳಿನಲ್ಲಿ ಇರೋರಿಗೆ ಬೇಕು ಅಂದ್ರೆ ಹಳ್ಳಿನಲ್ಲಿ ಬ್ಯಾಂಕ್ ಬೇಕು. ಪ್ರೈವೇಟ್ ಬ್ಯಾಂಕ್ಗಳು ಹಳ್ಳಿಗೆ ಹೋಗಿ ಬ್ರಾಂಚ್ಗಳನ್ನ ಮಾಡ್ತಾರ, ಸರ್ವಿಸ್ ಕೊಡ್ತಾರ? ಒಂದು. ಇನ್ನೊಂದು, ನಮ್ಮ ಭಾಷೆನ ಉಳಿಸ್ತಾರ. ಈಗಾಗಲೇ ನ್ಯಾಷನಲೈಸ್ಡ್ ಬ್ಯಾಂಕ್ಗಳದೇ ಎಕ್ಸಾಂಪಲ್ ತಗೊಳ್ಳದಿದ್ರು, ಈ ಬ್ಯಾಂಕಿಂಗ್ ವ್ಯವಹಾರ ಯಾರ ಜೊತೆ ಆಗೋದು? ಎಂಡ್ ಯೂಸರ್ ಎಲ್ಲಿರ್ತಾನೆ, ಲಾಸ್ಟ್ ಮೈಲ್ ಯೂಸರ್, ಎಲ್ಲ ಹಳ್ಳಿಲಿ ಕೆಲಸ ಮಾಡೋನ್ ಇರ್ಬೋದು ಅಥವಾ ವಾಚ್ಮನ್ ಇರ್ಬೋದು, ಎನಿಬಡಿ ಏನೋ, ಅವ್ರಿಗೆ ಅವರ ಭಾಷೆಯಲ್ಲಿ ನಾನು ವ್ಯವಹಾರ ಮಾಡಿಕೊಡದೆ ಹೋದ್ರೆ ಅವರು ಬ್ಯಾಂಕಿಗೆ ಯಾಕೆ ಬರ್ತಾರೆ? ನ್ಯಾಷನಲೈಸ್ಡ್ ಬ್ಯಾಂಕ್ಗಳೇ ಅದರಿಂದ ದೂರ ಹೋಗ್ತಾ ಇವೆ. ಖಾಸಗಿ ಬ್ಯಾಂಕ್ಗಳು, ಡು ಯು ಥಿಂಕ್ ದೇ ವಿಲ್ ಕೇರ್? ಸೊ ಎಲ್ಲ ಬ್ಯಾಂಕ್ಗಳು ಇಂಗ್ಲಿಷ್ ಬಲ್ಲವರ ವ್ಯವಹಾರಕ್ಕೆ ಮಾತ್ರ ಹೇಳಿ ಮಾಡಿಸಿದಂತ ಒಂದು ಕೇಂದ್ರ ಆಗತ್ತೆ. ದುಡ್ಡಿದ್ದವರು ದುಡ್ಡು ಮಾಡಿಕೊಳ್ಳೋ ಕೇಂದ್ರ ಆಗತ್ತೆ. ಸೇವೆಯ ಕೇಂದ್ರ ಖಂಡಿತ ಆಗಿ ಉಳಿಯೋದಿಲ್ಲ. ಮತ್ತೆ ಸರ್ಕಾರಕ್ಕೂ ಕೂಡ ಹೊರೆ ತಪ್ಪತ್ತೆ ಅಂತ ನನಗೆ ಖಂಡಿತ ಅನ್ಸಲ್ಲ. ಖಾಸಗೀಕರಣ ಆದ್ಮೇಲೂ, ವೆನ್ ದೆರ್ ಈಸ್ ಎ ಕ್ವೆಶ್ಚನ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆಪಾಸಿಟರ್ಸ್, ಗವರ್ಮೆಂಟ್ ವಿಲ್ ಹ್ಯಾವ್ ಟು ಸ್ಟೆಪ್ ಇನ್, ಗವರ್ಮೆಂಟ್ ವಿಲ್ ಹ್ಯಾವ್ ಟು ಬೇಲ್ ಔಟ್, ಗವರ್ಮೆಂಟ್ ವಿಲ್ ಹ್ಯಾವ್ ಟು ಲೂಸ್ ಮನಿ, ಅಂಡ್ ದಟ್ ಮನಿ ಈಸ್ ಅವರ್ ಮನಿ, ಟ್ಯಾಕ್ಸ್ ಮನಿ. ವಿಶ್ವನಾಥ್ ಭಟ್ರೆ ಏನು ಹೇಳ್ತೀರಿ? ಯಾಕಂದರೆ ಒಂದು ವಿಚಾರ ನಾವೀಗಾಗಲೇ ಹೇಳಿದ ಹಾಗೆ, ಖಾಸಗೀಕರಣ ಅಂತ ಹೇಳಿದಾಗ ಸ್ಪರ್ಧಾತ್ಮಕ ಬರುತ್ತೆ. ಸ್ಪರ್ಧೆ ಅಂತ ಬಂದಾಗ ನಾವು ಗ್ರಾಹಕರನ್ನ ಹೆಚ್ಚಾಗಿ ಸೆಳಿಬೇಕಾಗತ್ತೆ. ಗ್ರಾಹಕರನ್ನ ಸೆಳೆಯೋ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು, ಗ್ರಾಹಕರಿಗೆ ಹತ್ತಿರ ಆಗುವ ನಿಟ್ಟಿನಲ್ಲಿ ಎಲ್ಲ ವಿಶೇಷತೆ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡ್ತೀವಿ. ಈಗ ಖಾಸಗೀಕರಣ ಮತ್ತು ಹಿಂದೆ ಇದ್ದಂತಹ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅದನ್ನು ಕೂಡ ಖಾಸಗೀಕರಣ ಮಾಡಿದ್ರೆ ಯಾವ ರೀತಿ ವ್ಯತ್ಯಾಸ ಕಂಡು ಬರುತ್ತೆ ಅಂತ ಹೇಳ್ತೀರಿ? ಒಳ್ಳೆಯದ ಕೆಟ್ಟದ್ದಂತೀರ ನಿಮ್ಮ ಅಭಿಪ್ರಾಯದಲ್ಲಿ? ಫಸ್ಟ್ ಪಾಯಿಂಟ್, ಈಗ ಮಾತಾಡಿದವ್ರ ಹೆಸರು ಹೇಳಿ ಒಂಚೂರು. ಅವ್ರ ಹೆಸರು ಅನಂತ್ ಚಿನ್ನಿವಾರ, ಹಿರಿಯ ಪತ್ರಕರ್ತರು. ನಮಸ್ಕಾರ, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಚೆನ್ನಾಗಿ ವಿಶ್ಲೇಷಣೆ, ಥ್ಯಾಂಕ್ ಯು ವೆರಿ ಮಚ್. ಈ ಹಾಫ್ ಟ್ರೂತ್ಸ್ ಇದಾವಲ್ಲ, ಗೊಬ್ಬೆಲ್ಸ್ ಫಿಲಾಸಫಿ ಅಂತ ಕರೀತಾರೆ. ನೀವೊಂದು ಅಥವಾ ಒಂದು ದೊಡ್ಡ ಸುಳ್ಳನ್ನು ಪದೇ ಪದೇ ಹೇಳ್ತಿದ್ರೆ ಜನ ಅದನ್ನು ಸತ್ಯ ಅಂತ ತಿಳ್ಕೊಳ್ತಾರೆ. ಇವತ್ತು ಟ್ರೇಡ್ ಯೂನಿಯನ್ಸ್ಗಳು ಹೇಳ್ತಾ ಇರೋದು ಇದೇ ಮಾತನ್ನು. ನಾನು ಹೇಳೋದು ಅಲಿಗೇಷನ್ಸ್ ಟೈಪ್ ಆಗ್ಬೋದು, ಸ್ವಲ್ಪ ಬಿಡಿಸಿ ಹೇಳಬೇಕು. ಇಟ್ ಈಸ್ ಕಾಂಪ್ಲಿಕೇಟೆಡ್. ಸಮಸ್ಯೆ ಏನು ಅಂದರೆ 1969 ಇಂದಿರಾ ಗಾಂಧಿ ತಂದಿರುವಂತಹದ್ದು ರಾಷ್ಟ್ರೀಕರಣ ಇತ್ತಲ್ಲ, 11 ಬ್ಯಾಂಕ್ಗಳದ್ದು, ವಂಡರ್ಫುಲ್, ಬೇಕಾಗಿತ್ತು ಅವತ್ತು. ಇಟ್ ವಾಸ್ ಬ್ಯಾಡ್ಲಿ ನೀಡೆಡ್ ಫಾರ್ ಇಂಡಿಯಾ. ಅದರ ನಂತರದಲ್ಲಿ ಮಾಡೋ ಅಗತ್ಯ ಇರಲಿಲ್ಲ, ಆದರೂ ಮಾಡಿದ್ರು 20. ಬಟ್ ಏನಾಯಿತು ನಂತರದಲ್ಲಿ, ಇಂದಿರಾ ಗಾಂಧಿ ಇದ್ದ ಕಾಲದಲ್ಲಿ ಆಗಲಿಲ್ಲ. 1991 ನಂತರ ನಾನು ಹೇಳ್ತಿರೋದು ಯಾತಕ್ಕೆ ಅಂದರೆ, 1999 ತನಕ ಬ್ಯಾಂಕ್ಗಳಲ್ಲಿ ನಷ್ಟ ಆಗಿರೋದು ಎಷ್ಟು ಗೊತ್ತಾ? ರೀಕ್ಯಾಪಿಟಲೈಸೇಷನ್ ಅಂತ ಸರ್ಕಾರ ಪುನರ್ಬಂಡವಾಳ ಅಂತ ಕೊಡ್ತಲ್ಲ, ಕೇವಲ 16,000 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದೆ 30 ವರ್ಷದಲ್ಲಿ.
ನಂತರದಲ್ಲಿ ಶುರುವಾಯ್ತು ನೋಡಿ 2004ರಿಂದ 2014 ತನಕ. ಐ ಗಿವ್ ಯು ವೆರಿ ಕ್ಲಿಯರ್ ಎಕ್ಸಾಂಪಲ್. ಹಿಂದಿನ ನೀವು ತುಂಬ ಬಹಳ ಕ್ಲಿಯರಾಗಿ ಹೇಳಿದ್ರಿ, ಜನಸಾಮಾನ್ಯರಿಗೋಸ್ಕರ ಅಂತ ಹೇಳಿದ್ದಾರೆ. ಉದ್ದೇಶ ಕರೆಕ್ಟ್ ಇದೆ, ಅವ್ರ ಉದ್ದೇಶ ಅದಿಲ್ಲ. ನಡೀತಾ ಇರೋದು ವಾಸ್ತವಿಕವಾಗಿ ಏನು ಅಂತ ಹೇಳಿದ್ರೆ, ಐ ಗಿವ್ ಯು ಸ್ಮಾಲ್ ಎಕ್ಸಾಂಪಲ್ ಸರ್. ಒಂದು ನಿಮಿಷ ಗಮನ ಕೊಟ್ಟು ಕೇಳಿ ಇದನ್ನು. 2008 ತನಕ ಭಾರತ ದೇಶ ನಿಮ್ಗೆ ಕಾರ್ಪೊರೇಟ್ ವರ್ಗಕ್ಕೆ ಕೊಟ್ಟಿರುವಂಥ ಸಾಲ 18 ಲಕ್ಷ ಕೋಟಿ. ಪ್ಲೀಸ್ ಒಂದು ನಿಮಿಷ ಕೇಳಿ, 18 ಲಕ್ಷ ಕೋಟಿ. ಮುಂದಿನ 6 ವರ್ಷದಲ್ಲಿ 2014 ತನಕ ಕೊಟ್ಟಿರೋದು ಎಷ್ಟು ಗೊತ್ತಾ? ಟೋಟಲ್ ಸಾಲ 54 ಲಕ್ಷ ಕೋಟಿ ಅಂದರೆ ಮುಂದಿನ 6 ವರ್ಷದಲ್ಲಿ ಕೊಟ್ಟಿರೋದು 34 ಲಕ್ಷ ಕೋಟಿ. ಅಂದರೆ 57 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟರು ಅದರ ಆಲ್ಮೋಸ್ಟ್ ಡಬಲನ್ನು ಇವರು ಕೊಟ್ಟಿರೋದು ಕಾರ್ಪೊರೇಟ್ ವರ್ಗಕ್ಕೆ ಇನ್ ಜಸ್ಟ್ 6 ಇಯರ್ಸ್. ಈ ರೀತಿ ಸಾಲ ಕೊಟ್ಟಾಗ ಏನಾಗಬೇಕು ಹೇಳಿ? ಇಡೀ ದೇಶ ರಾಮರಾಜ್ಯ ಆಗಬೇಕಲ್ವಾ? ತೆರಿಗೆ ಸಂಗ್ರಹಣೆ 8 ಲಕ್ಷ ಕೋಟಿಯಿಂದ 80 ಲಕ್ಷ ಕೋಟಿ ಆಗಬೇಕಲ್ವಾ? ನಿರುದ್ಯೋಗ ಸಮಸ್ಯೆ ಇರಬಾರ್ದಲ್ವಾ? ಅದ್ರ ಬದಲು ಏನಾಯಿತು? ಇಂಡಿಯಾನ ಫ್ರೆಜೈಲ್ 5 ಅಂತ ಡಿಕ್ಲೇರ್ ಮಾಡಿಬಿಟ್ರು ಮೊರ್ಗ್ಯಾನ್ ಸ್ಟ್ಯಾನ್ಲಿ. ಇಂಡಿಯಾ ವಾಸ್ ಇನ್ ದ ಬ್ರಿಂಕ್ ಆಫ್ ಡಿಸಾಸ್ಟರ್. ಯಾತಕ್ಕೆ ಹೇಳಿ? ಕೊಟ್ಟಿರೋ ಸಾಲದಲ್ಲಿ 70% ಕ್ರೋನಿ ಕ್ಯಾಪಿಟಲಿಸ್ಟ್. ನೀವು ಯು ಕ್ಯಾನ್ ಸ್ಯೂ ಮೀ ಸರ್, ನಾನೊಂದು ಹೆಸರು ಹೇಳಿಬಿಡ್ತೀನಿ. ನೀವು ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತ ನೀವು ಕೇಳಿರ್ಬೋದು. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್, ಎಲ್ ರಾಜಗೋಪಾಲ್ ಅಂತ ಹಿಂದೆ ಚೇರ್ಮನ್ ಆಗಿದ್ದರು. ಆಂಧ್ರ ಪ್ರದೇಶದಿಂದ 2 ಟರ್ಮ್ MP ಆಗಿದ್ದರು ಅವರು. ಅವರ ಕಂಪ್ನಿಗೆ 26,000 ಕೋಟಿ ರೂಪಾಯಿ ಸಾಲ ಕೊಟ್ಟರು. 1 ರೂಪಾಯಿ ಬಡ್ಡಿ ಕಟ್ಟಿಲ್ಲ. ಹಿ ನೋಸ್ ಇಟ್ ವೆರಿ ವೆಲ್. 1 ರೂಪಾಯಿ ಸಾಲ ಕಟ್ಟಿಲ್ಲ. ಆದರೂ ಸಹ 2014ರಲ್ಲಿ ಚುನಾವಣೆಗೆ ಮುನ್ನ ಮತ್ತೆ 6,000 ಕೋಟಿ ರೂಪಾಯಿ ಕೊಟ್ಟರು. ಇವತ್ತಿನ ದಿನ 55,000 ಕೋಟಿ ರೂಪಾಯಿಯಾಗಿ ದಿವಾಳಿತನದ ಕಾಯ್ದೆ ಅಡಿಗೆ ಆಕ್ಷನ್ಗೆ ಬಂದಿದೆ. 2012ರಲ್ಲಿ ಮಲ್ಯ ಕೊಟ್ಟಿರುವಂಥ 1,250 ಕೋಟಿ ರೂಪಾಯಿ ಚೆಕ್ಕು ಬೌನ್ಸ್ ಆಯಿತು. ಇನ್ ಅ ಮ್ಯಾಟರ್ ಆಫ್ 3 months ಯು ಗೇವ್ ಅನದರ್ 1,500 crore rupees. ನಾನು ಕೇಳ್ತಿರೋದಿಷ್ಟೇ. ಇಂಡಿಯಾ ವಾಸ್ ಇನ್ ದ ಫೈನಾನ್ಸ್ ಸರ್. ಒಂದು ದೇಶಕ್ಕೆ ಬ್ಯಾಂಕ್ ಅನ್ನುವಂಥದ್ದು ಇದು ದೇಶದ ನರನಾಡಿ. ಎಲ್ಲಿಯ ತನಕ ಬ್ಯಾಂಕಿಂಗ್ ವ್ಯವಸ್ಥೆ ಇರುತ್ತೋ ಅಲ್ಲಿ ತನಕ ಆ ದೇಶ ಚೆನ್ನಾಗಿರುತ್ತೆ. ಬ್ಯಾಂಕ್ ಮುಳುಗಿ ಹೋದರೆ ಅದು ಮುಳುಗಿ ಹೋಗಿದ್ ಲೆಕ್ಕ. ಐ ಆಸ್ಕ್ ಯು ಒನ್ ಸಿಂಪಲ್ ಕ್ವಶನ್ ಸರ್. ಬ್ಯಾಂಕ್ ಯಾರಿಗೆ ಸೇರಿದ್ದು? ಡೆಪಾಸಿಟ್ ಇಲ್ಲ, ಕರೆಕ್ಟ್. ಆದರೆ ಡೆಪಾಸಿಟರ್ಸ್ ಒಪ್ಕೋತೀರಾ ತಾನೆ? 105 ಲಕ್ಷ ಕೋಟಿ ರೂಪಾಯಿ ಸರ್ ಅವರದ್ದು. 105 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ದುಡ್ಡಿದೆ. ಅದನ್ನು ಮುಳುಗೋದು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಹೌದಾ ಅಲ್ವಾ? ಸರ್ಕಾರದ ಕರ್ತವ್ಯ, ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು. ಈಗ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲ, ಐ ಆಮ್ ಕಮಿಂಗ್ ಟು ದಟ್. ಸರ್ಕಾರ ಅದಕ್ಕೋಸ್ಕರ ಏನು ಮಾಡ್ತು ಅಂತ ಹೇಳಿದ್ರೆ, ಈ ಕ್ರೈಸಿಸ್ ಬಂದಾಗ ದಿವಾಳಿತನದ ಕಾಯ್ದೆ ತಂತು. ಹಿಂದಿನವ್ರು ಯಾರೂ ತರಲಿಲ್ಲ. ನಿಮಗೆ ಓಡ್ ಹೋಗಬಾರ್ದು ಅಂತ ಹೇಳಿ ಫಿಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಬಿಲ್, ಸಾಲ ತಗೊಂಡು ವಿಜಯ್ ಮಲ್ಯ ಆ ಥರ ಓಡ್ ಹೋಗ್ಬಾರ್ದಲ್ವಾ? ಅದಕ್ಕೋಸ್ಕರ ಅದನ್ನು ತೆಗೆದುಕೊಂಡು ಬಂದರು. ಬೇನಾಮಿ ಪ್ರಾಪರ್ಟೀಸ್ ಆ್ಯಕ್ಟನ್ನು ತೊಗೊಂಡು ಬಂದರು. ಸಾಕಷ್ಟು ರಚನಾತ್ಮಕ ಕಾನೂನುಗಳನ್ನು ತಯಾರು ಮಾಡಿಕೊಂಡು ನಂತರದಲ್ಲಿ ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಸರ್, ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇದ್ರೂ ಸಹ ಒಬ್ಬ ಹಳ್ಳಿಯವರು ಸಹ ಅವರು ಪೇಸ್ಟ್ ತಗೋತಾರೆ, ಸೋಪ್ ತಗೋತಾರೆ, GST ಕಟ್ತಾರೆ ಅಲ್ವಾ ಸರ್? ನಾವೆಲ್ಲರೂ ಕಟ್ತಿದ್ದೀವಲ್ವಾ ಸರ್? ನಾನು ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. 2014-19ರಲ್ಲಿ ಎಲೆಕ್ಷನ್ ಆಯಿತು. ಅದಕ್ಕೆ ಆ ಒಂದು 5 ವರ್ಷದಲ್ಲಿ ಈ ಸರ್ಕಾರ ಬ್ಯಾಂಕ್ಗಳು ಮುಳುಗಿ ಹೋಗಬಾರ್ದು ಅಂತ ಹೇಳಿ ಪುನರ್ಬಂಡವಾಳ ಹೂಡಿಕೆಗೆ ಎಷ್ಟು ದುಡ್ಡು ಕೊಟ್ಟಿದೆ ಗೊತ್ತಾ? ಅವ್ರು ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಕಂಗ್ರ್ಯಾಚುಲೇಟ್ ಹಿಮ್. 4 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದೆ ಸರ್. 4 ಲಕ್ಷ ಕೋಟಿ. ಇಲ್ಲ ಅಂದರೆ ಬ್ಯಾಂಕ್ ಮುಳುಗೋಗ್ತೀವಿ. ನಾನು ನಿಮ್ಗೆ ಸಿಂಪಲ್ ಕೇಳ್ತೀನಿ, ಇವತ್ತು ಸ್ಟ್ರೈಕ್ ಮಾಡುವಂಥ ಈ ಟ್ರೇಡ್ ಯೂನಿಯನ್ಸು ವೇರ್ ದ ಹೆಲ್ ವರ್ದೆ ಆ ಒಂದು ಕ್ರೈಸಿಸ್ ಆದಾಗ? ಯಾಕವರು ಆವಾಗ ಸ್ಟ್ರೈಕ್ ಮಾಡಲಿಲ್ಲ? ವರ್ ದೆ ನಾಟ್ ಸೈಲೆಂಟ್ಲಿ ಸಪೋರ್ಟೆಡ್ ಗವರ್ನಮೆಂಟ್? ಯೋಚನೆ ಮಾಡಿ ಸರ್. ದೇಶದ 20 ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಳುಗುವಂತಹ ಪರಿಸ್ಥಿತಿ ಇತ್ತು. ಯೂನಿಯನ್ ಅವರು ಆವಾಗ ಒಂದು ಸ್ಟ್ರೈಕ್ ಮಾಡಲಿಲ್ಲ. ಯಾತಕ್ಕೆ? ಇದು ರಾಜಕೀಯ ಪ್ರೇರಿತವಾಗಿದ್ದು. ಬ್ಯಾಂಕ್ ಉಳಿಬೇಕು, ಜನಸಾಮಾನ್ಯರ ಹಣ ಉಳಿಬೇಕು ಅಂತಿದ್ರೆ ಆವತ್ತು ಅವರು ಸ್ಟ್ರೈಕ್ ಮಾಡಬೇಕಾಗಿತ್ತು, ಇವತ್ತಲ್ಲ. ನಿಮಗೆ ಜನಸಾಮಾನ್ಯರ ಹಣ ಉಳಿಬೇಕು ಅಂತ ಈ ಸರ್ಕಾರ ಇವತ್ತಿನ ದಿನ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬ್ಯಾಂಕ್ ಡೆಪಾಸಿಟ್ಗೆ ಇರೋದನ್ನ ಲಾಸ್ಟ್ ಬಜೆಟ್ ಅಲ್ಲಿ 5 ಲಕ್ಷ ರೂಪಾಯಿ ಏರಿಸಿದೆ ಸರ್. ಡಬಲ್ ಮಾಡಿ ಸರ್. ಅಲ್ಲಿಗೆ ಬರ್ತೀನಿ, ಆ ಬಗ್ಗೆನೂ ಕೂಡ ಮಾತನಾಡ್ತೀನಿ. ಸರ್ ಒಂದು ನಿಮಿಷ ಸರ್. ಮುರಳೀಧರ್ ಸರ್, ಈ ಖಾಸಗೀಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಖಾಸಗೀಕರಣನ ಬ್ಯಾಂಕ್ಗಳ ನೌಕರರು ವಿರೋಧ ವ್ಯಕ್ತ ಮಾಡ್ತಾರೆ. ಈ ಖಾಸಗೀಕರಣ ಬೇಕಾಗಿತ್ತಾ ಅಂತನ್ಸಲ್ವಾ? ಒಂದು ಡೀಟೇಲಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ನಿದರ್ಶನ ಕೊಡ್ತೀನಿ. ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ಇನ್ನೊಬ್ಬರು ರಾಂಗ್ ಪಾರ್ಕಿಂಗ್ ಮಾಡಿದ್ದು ಪೊಲೀಸ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನೀವು ಹಾಗೆ ಮಾಡಬೇಕು, ಪೊಲೀಸ್ ಸ್ಟ್ರಿಕ್ಟಾಗಿರಬೇಕು ಅಂತೀರಾ. ನಿಮ್ಮ ಕಾರ್ ರಾಂಗ್ ಪಾರ್ಕ್ ಮಾಡಿದಾಗ ಪೊಲೀಸ್ ಬಂದಾಗ ನೀವು ನಾನಾ ನೆಪ ಕೊಡ್ತೀರಾ, ಹೌದೋ ಅಲ್ವೋ? ಬ್ಯಾಂಕಿಂಗ್ ಸೆಕ್ಟಾರ್ದು ನ್ಯಾಷನಲೈಸೇಷನ್ ಪರ್ಪಸ್ ಸರ್ವ್ ಆಗೋಯ್ತು. ಯಾವ ಉದ್ದೇಶದಿಂದ ಶ್ರೀಮತಿ ಇಂದಿರಾ ಗಾಂಧಿ ಡಿಸ್ಕಸ್ ಮಾಡಿ ನ್ಯಾಷನಲೈಸ್ ಮಾಡಿದ್ರು
ಬಹುಶಃ ಮೊರಾರ್ಜಿ ದೇಸಾಯಿ ಫೈನಾನ್ಸ್ ಇದ್ರು ಅನ್ಸುತ್ತೆ, ಅಥವಾ ಅವರೇ ಇದ್ರು, ಇಂದಿರಾ ಗಾಂಧಿ ಮೇಡಮ್ ಇದ್ರು. ಇಲ್ಲ ಮೊರಾರ್ಜಿ ಅದರ ಉದ್ದೇಶ ಸಫಲ ಆಗೋಗಿದೆ. ಇನ್ನು ಮುಂದೆ ಸಫಲ ಆಗೋದಕ್ಕೆ ಜಾಸ್ತಿ ಏನು ಜಾಗ ಉಳಿದಿಲ್ಲ. ಆಮೇಲೆ ಖಾಸಗೀಕರಣ ಅಂದರೆ ಮಾರ್ಬಿಟ್ಟಿಲ್ಲ ನಾವೇನು ಬ್ಯಾಂಕ್ನ 100% ಮಾರಿಲ್ಲ ನಾವು ಅಂತ ಹೇಳ್ತಾ ಇಲ್ಲ. ನಾನು ಐ ಆಮ್ ಟಾಕಿಂಗ್ ಆಸ್ ಎ ಇಂಡಿವಿಜುವಲ್. ವಿ ಆರ್ ಗಿವಿಂಗ್ ಶೇರ್ಸ್ ಟು ದಿ ಸರ್ಟನ್ ಪ್ರೈವೇಟ್ ಪೀಪಲ್ 49%. ಆಮೇಲೆ ಏನೇ ಲಾಸ್ ಆದರೂ ಹೊರೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಅಂದರೆ ಎಲ್ಲೋ ಬೇರೆಯಿಂದ ಬಂದಿರೋ ಹಣಕಾಸು ಸಂಸ್ಥೆ ಅಲ್ಲ. ನಾನು ಭಟ್ರು ನೀವು ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋ ಹಣ ಅದು. 1 ಲಕ್ಷ ಖಾತ್ರಿ 5 ಲಕ್ಷ ಖಾತ್ರಿ ಆಗಿದೆ. ಹಾಗೆ ಅಂದ್ಬಿಟ್ಟು ನಾನು ಖಾಸಗೀಕರಣ ಸಪೋರ್ಟ್ ಮಾಡ್ತಾ ಇಲ್ಲ. ಅದರ ಉದ್ದೇಶ ಆಗಿದೆ. ಹಳ್ಳಿಗೂ ಇದ್ದಿದ್ದ ಬ್ಯಾಂಕಿಂಗ್ ಸರ್ವೀಸಸ್ಸು ಜನ ಅಗತ್ಯ ಇಲ್ದಂಗೆ ಬ್ಯಾಂಕ್ಗಳು ಮುಚ್ಚೋಗೋ ಪರಿಸ್ಥಿತಿ ಇದೆ. ನಾನು ಯೂನಿಯನ್ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನಡೆದು ಬಂದ ಹಾದಿ ನೋಡಿ, 2 ಬ್ಯಾಂಕ್ ಮರ್ಜ್ ಆದಾಗ ಅಪೋಸ್ ಮಾಡಿದ್ರು. ಯಾಕೆ ಮರ್ಜ್ ಆಯಿತು ಅಂತ ಯಾರೂ ಯೋಚನೆ ಮಾಡಿಲ್ಲ. ಭೂಷಣ್ ಸ್ಟೀಲು ಇನ್ನೂ ಹಣ ಬಂದಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಬಂತು. ಆಮೇಲೆ ಇನ್ನೊಂದು ಪವರ್ ಕಾರ್ಪೊರೇಷನ್ ಡೆಲ್ಲಿಲಿ ಹಣ ಬಂದಿದೆಯಾ ಗೊತ್ತಿಲ್ಲ. ಸಾರಾ ಸಗಟಾಗಿ ಹೋಗಿದೆ ಹಣ. ಖಾಸಗಿಲ್ ಹೋಗಲ್ಲ ಅಂತಲ್ಲ, ಖಾಸಗಿಲ್ಲೂ ಹೋಗುತ್ತೆ. ಬಟ್ ಖಾಸಗಿಲ್ ಹೋದರೆ ಹೂಡಿಕೆದಾರರ ಜವಾಬ್ದಾರಿ. ನಮ್ಮ ಅನಂತ್ ಅವ್ರು ಹೇಳ್ತಾ ಇದ್ರು, ಇನ್ವೆಸ್ಟರ್ಗೆ ಹಣ ಆಗುತ್ತೆ. ಇನ್ವೆಸ್ಟರ್ಗೆ ಹಣ ಯಾಕೆ ಹೋಗಬಾರ್ದು ಹರೀಶ್ ಅವರೇ? ಅವ್ರು ಇನ್ವೆಸ್ಟ್ ಮಾಡಿರೋದು ಏನಕ್ಕೆ? ವರ್ಷ 10 ರೂಪಾಯಿ 9 ಆಗಲಿ 9, 8 ಆಗಲಿ ಅಂತ ಹೂಡಿಕೆ ಮಾಡ್ತಾರ. ಈಗ ಫಿಕ್ಸಡ್ ಡಿಪಾಸಿಟ್ ರೇಟ್ ಹೇಳ್ತೀನಿ, 16% ನಾವು ನೋಡಿದ್ದೀವ ಸರ್ FD. ಈಗಿನ ರೇಟ್ 5% ಏನೋ ಇದೆ. ಅಂದರೆ ನನ್ನ ಅಂದಾಜು ಪ್ರಕಾರ ಸ್ಟ್ರೀಟ್ ಅಕೌಂಟೆಂಟ್ ಲಾಸ್ಟ್ ಒಂದು 6 ವರ್ಷದಲ್ಲಿ ಒಂದೊಂದು ಕಡಿಮೆ ಆಗಿದೆ. ಇನ್ನು ಮುಂದೆ 4 ವರ್ಷದಲ್ಲಿ ಯಾವ ಲೆವೆಲ್ಗೆ ಹೋಗಿ ಇಳಿಯುತ್ತೆ ಅಂದರೆ, ಯಾರು ಅಮೆರಿಕ ಬಗ್ಗೆ ಜಪಾನ್ ಬಗ್ಗೆ ಮಾತಾಡಿದ್ರೋ ಅಲ್ಲಿ ಫಿಕ್ಸಡ್ ಡಿಪಾಸಿಟ್ಗೆ ಇದೇ ಇಲ್ಲ, ಬಡ್ಡಿನೇ ಇಲ್ಲ. 0.5% 1% ಇದೆ. ಯಾವ ರೀತಿ ಜನ ಹೂಡಿಕೆ ಮಾಡ್ತಾರೆ? ನನ್ನ FDಗೆ 5% ಇಂಟ್ರೆಸ್ಟ್ ಬರುತ್ತೆ ಅಂದರೆ 1969ರಲ್ಲಿ ಖಾಸಗೀಕರಣ ಮಾಡಿದಾಗ ಹಣಕಾಸು ಸಂಸ್ಥೆಗಳು ಸಾರ್ವಜನಿಕ ಸಂಸ್ಥೆ ಮಾಡಿದಾಗ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ RBI ಆಯಿತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋದು ಲಾಲಾ ಲಜಪತ್ ರಾಯ್ ಅವರು ಲಾಹೋರಲ್ಲಿ ಸ್ವದೇಶಿ ಮೂವ್ಮೆಂಟಲ್ಲಿ ಶುರು ಮಾಡಿದ್ದು. ಲಾಹೋರ್ ಅನ್ನೋದು ಪಾಕಿಸ್ತಾನಲ್ಲಿ ಇದ್ದಿತ್ತು. ಆಮೇಲೆ ನಮ್ಮ ಅನಂತ್ ಅವ್ರು ಹೇಳಿದ್ರು ಉಡುಪಿನಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಮಾಡಿದ್ರು ಅಂತ. ಇದಕ್ಕೆಲ್ಲ ಒಂದು ಉದ್ದೇಶ ಇತ್ತು. ಯಾಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ ಇರಲೇ ಇಲ್ಲ. ಹೌದು. ನನಗೆ ಗೊತ್ತಿದ್ದಂಗೆ ಕೆನರಾ ಬ್ಯಾಂಕ್ ಶೇರ್ಸ್ನ ಎತ್ತಿನ ಗಾಡೀಲಿ ಡಮರು ಹೊಡ್ಕೊಂಡೋಗಿ ಮಾರಿರೋದವರು ಪಾಪ, ಆ ರೀತಿ ಬೆಳೆಸಿರೋದು. ಬಟ್ ಅದ್ರ ಪರ್ಪಸ್ ಆಗೋಯ್ತು. ಅಪ್ಪ ಹಾಕಿದ ಆಲದ ಮರ ಅಂತ ನಾವು ನೇಣು ಹಾಕ್ಕೊಂಡು ತಿರುಗೋಕ್ಕಾಗಲ್ಲ. ಹಾಗೆ ಅಂದ್ಬಿಟ್ಟು ಸಾರ್ವಜನಿಕ ಕ್ಷೇತ್ರಗಳ ಬ್ಯಾಂಕಿಂಗ್ ಸೆಕ್ಟರ್ನ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಎಲ್ಲ ಬ್ಯಾಂಕು ಖಾಸಗಿ ಆಗಿಲ್ಲ. ಒಂದು ರೀತಿ ಎಲ್ಲೋ ನಾವು ಮುಕ್ತ ಮಾರುಕಟ್ಟೆ ಬಯಸ್ತೀವಿ. ನಾನು ಆ ಕಾರ್ ಹಿಡ್ಕೊಂಡೋಗಿದ್ದ ಕತೆ ಹೇಳಿದ್ನಲ್ಲ, ಮುಕ್ತ ಮಾರುಕಟ್ಟೆ ಬಯಸ್ತೀವಿ. ಆದರೆ ನನ್ನ ಬ್ಯಾಂಕ್ ಮಾತ್ರ ಪ್ರೈವೇಟ್ ಆಗಬಾರ್ದು. ಮಾರುಕಟ್ಟೆ ಮುಕ್ತವಾಗಿರಬೇಕು. ಎಲ್ಲರೂ ನನ್ನ ಬ್ಯಾಂಕಲ್ಲೇ ಸಾಲ ತಗೋಬೇಕು. ನಾನು ಮಾತ್ರ ಅವ್ರು ಬಂದವ್ರಿಗೆ ಕೊಡೋದಿಲ್ಲ ಸಾಲ. ಈಗ ನಮ್ಮ ಕಾಂಗ್ರೆಸ್ ಫೈನಾನ್ಸ್ ಮಿನಿಸ್ಟರ್ ಒಬ್ರು ಇದ್ದಾಗ ಒಂದು ಮೇಳನೇ ಮಾಡಿಬಿಟ್ರು ಕೊಟ್ಟು. ಈ ರೀತಿ ಇದ್ದಾಗ ಖಾಸಗೀಕರಣ ಸಂಪೂರ್ಣವಾಗಿ ತಪ್ಪಲ್ಲ. ಹಾಗೆ ಅಂದ್ಬಿಟ್ಟು ನೌಕರರನ್ನ ಖಾಸಗಿ ಶಾಹಿಗೆ ಬಿಟ್ಟು ಬಿಡಬಾರ್ದು, ಕಂಟ್ರೋಲ್ಸ್ ಇರಬೇಕು. ನಿಮ್ಮ ಮಾತಿಗೆ ಅನಂತ್ ಚಿನ್ನಿ ಅವರು ಕೂಡ ಮಾತನಾಡೋದಕ್ಕೆ ಸರ್ ಹೇಳಿ ಸರ್. ಇವ್ರ ಮಾತಿಗೆ ಅಷ್ಟೇ ಅಲ್ಲ, ಹಿಂದೆ ಮಾತಾಡಿದವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರು ಅವ್ರ ಹೆಸರೇನೋ ಗೊತ್ತಿಲ್ಲ. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಭಟ್ ಅವರು ಚೆನ್ನಾಗಿ ಮಾತಾಡಿದ್ರು. ಸಾಲ ಕೊಟ್ಟರು, ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟು ಬ್ಯಾಂಕ್ಗಳು ದಿವಾಳಿ ಆಗೋದು ಅಂತಂದ್ರಲ್ಲ, ಅದು ಬ್ಯಾಂಕ್ಗಳ ತಪ್ಪ, ಬ್ಯಾಂಕ್ಗಳನ್ನ ನಡೆಸೋರು ತಪ್ಪ. ನನಗೆ ಹುಷಾರಿಲ್ಲ ಅಂತಂದ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅಂತಿಲ್ಲ, ನಾನು ಅದಕ್ಕೆ ಚಿಕಿತ್ಸೆ ತಗೋಬೇಕಷ್ಟೆ. ದೇರ್ ಹ್ಯಾಸ್ ಟು ಬಿ ಇನ್ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್. ಬ್ಯಾಂಕ್ಗಳಲ್ಲಿ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇಲ್ಲದೆ ಹೋದ್ರೆ, ಅಲ್ಲಿ ಯಾರೋ ತಮಿಳ್ನಾಡಲ್ಲಿ ಯಾರೋ ಪೊಲಿಟಿಷಿಯನ್ ಇಂಡಿಯನ್ ಬ್ಯಾಂಕ್ ಅನ್ನ ಹಾಳು ಮಾಡ್ದಂಗೆ, ಇನ್ಯಾರೋ ಒಬ್ರು ಪೊಲಿಟಿಷಿಯನ್ ಫೈನಾನ್ಸ್ ಮಿನಿಸ್ಟರ್ ಆದಾಗ ಈಗ ಹೇಳ್ತಾ ಇದ್ರು, ಲೋನ್ ಮೇಳ ತರದ್ದು ಮಾಡಿಕೊಂಡು ಬ್ಯಾಂಕ್ಗಳನ್ನ, ಬ್ಯಾಂಕಿನ ಸಾಲವನ್ನ ಫ್ರೀ ಆಗಿ ತಮ್ಮ ಮನೆಯ ಯಾವುದನ್ನೋ ದಾನ ಮಾಡ್ತಿದ್ದೀನಿ ಅನ್ನೋಂಗೆ ದಾನ ಮಾಡೋದಾಗ್ಲಿ. ಹಾಗೆ ಮಾಡಿದಾಗ ಈ ತರದ ಸಮಸ್ಯೆಗಳು, ಸಾವಿರಾರು ಕೋಟಿ ರೂಪಾಯಿ ಸಾಲ ಉಳಿಯೋ ಸಮಸ್ಯೆಗಳು, ಸಾಲ ತಗೊಂಡವರು ಓಡೋಗೋ ಸಮಸ್ಯೆಗಳು ಎಲ್ಲವೂ ಇರ್ತವೆ. ಬಟ್ ಪ್ರೈವೇಟೈಸೇಷನ್ ಇದಕ್ಕೆ ದಿ ಆನ್ಸರ್. ಪ್ರೈವೇಟ್ ಬ್ಯಾಂಕ್ಗಳು ಸಾಲ ಕೊಟ್ಟು ಮುಳುಗಿಲ್ವಾ?
ಪ್ರೈವೇಟ್ ಬ್ಯಾಂಕಿನ ಸಿಇಒ ಆಗಿದ್ದವರು ತನ್ನ ಗಂಡನ ಕಂಪನಿಗೆ ಬೇಕಾದಷ್ಟು ಸಾಲ ಕೊಟ್ಬಿಟ್ಟು ಆ ಬ್ಯಾಂಕ್ ಅನ್ನ ಮುಳುಗಿಸ್ತಿಲ್ವಾ? ಆ ಬ್ಯಾಂಕಿನ ಡೆಪಾಸಿಟರ್ಗಳ ಕಥೆ ಏನು? ಐ ಆಮ್ ಸ್ಪೀಕಿಂಗ್ ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಡೆಪಾಸಿಟರ್ಸ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಂಡಸ್ಟ್ರಿಯಲಿಸ್ಟ್. ಡೆಪಾಸಿಟರ್, ನಾನೊಬ್ಬ ಕಾಮನ್ ಡೆಪಾಸಿಟರ್ ನಾ ಯಾವ್ದೋ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರ್ತೀನಿ. ನಾಳೆ ಆ ಬ್ಯಾಂಕ್ ಮುಳುಗೋದ್ರೆ ನನ್ನನ್ನು ಯಾರು ಕಾಪಾಡಬೇಕು? ನಂಬರ್ 1 ಪಾಯಿಂಟ್, ನನ್ನನ್ನು ಕಾಪಾಡೋಕೆ ಮತ್ತೆ ಸರ್ಕಾರನೇ ಬರಬೇಕು. ಅವರು ಈಗ ಇನ್ನೊಬ್ರು ಹೇಳ್ತಾ ಇದ್ರು, ಕೊನೆಗೆ ಸರ್ಕಾರನೇ ಬರುತ್ತೆ. ಕೇಂದ್ರ ಸರ್ಕಾರ ಯಾವುದೂ ಅಲ್ಲ, ನಮ್ಮದೇ ಸರ್ಕಾರ ಅದು ಇಟ್ ವಿಲ್ ಪ್ರೊಟೆಕ್ಟ್ ಅದ ಅಂತ ಹೇಳಿ. ಪ್ರೊಟೆಕ್ಷನ್ಗೆ ಸರ್ಕಾರ ಬರುತ್ತೆ. ಬ್ಯಾಂಕ್ ಮುಳುಗಿದಾಗ ಪ್ರೊಟೆಕ್ಷನ್ಗೆ ಸರ್ಕಾರ ಬರುತ್ತೆ, ಬರಲೇಬೇಕು. ದಟ್ಸ್ ಇಸ್ ರೆಸ್ಪಾನ್ಸಿಬಿಲಿಟಿ. ಇಟ್ ವಿಲ್ ಹ್ಯಾವ್ ಟು ಕಮ್, ಇಟ್ ವಿಲ್ ಕಮ್. ಬಟ್ ಲಾಭ ಬಂದಾಗ ಅದು ಶೇರ್ ಹೋಲ್ಡರ್ಗಳು ಇನ್ವೆಸ್ಟರ್ಗಳು ದುಡ್ಡು ಹಾಕದೆ ಲಾಭ ಬರಲಿ ಅಂತ. ಹೌದು, ಆದ್ರೆ ಡು ದೇ ಆಲ್ಸೋ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಲಾಸಸ್? ದೇ ಡೋಂಟ್. ಪ್ರೈವೇಟೈಸೇಷನ್ ನ ಶಾಪ್ ಆಗಿದೆ ಅಂತ ಹೇಳ್ತಿರೋದು. ಇನ್ವೆಸ್ಟರ್ಗಳಿಗೆ ಲಾಭ ಬಂದಾಗ ಮಾತ್ರ ದೇ ಆರ್ ಫೈನ್. ಲಾಸ್ ಆದಾಗ ಯು ಡೋಂಟ್ ಆಸ್ಕ್ ದೆಮ್, ಯು ಆಸ್ಕ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಬಿಕಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಬೇಲ್ ಔಟ್ ದಿ ಬ್ಯಾಂಕ್ ಅಂಡ್ ಬೇಲ್ ಔಟ್ ದಿ ಡೆಪಾಸಿಟರ್ಸ್ ಅಂತ ಬರುತ್ತೆ. ಇನ್ನೊಂದು, ಈಗ ಸರ್ವಿಸ್ ಬಗ್ಗೆ ನೀವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಖಾಸಗೀಕರಣ ಬೇಕು ಅನ್ನೋ ವಿಚಾರ ಹೇಳ್ತಾ ಇದ್ರಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮುಖ್ಯ ಆಗೋದು ಲಾಭ ಮಾತ್ರ, ಮತ್ತೇನು ಅಲ್ಲ. ಲಾಭ ಬರೋದಿಕ್ಕೆ ಸೇವೆ ಕೊಡ್ತಾರೆ. ಯಾರಿಗೆ ಸೇವೆ ಕೊಡ್ತಾರೆ? ಪ್ರಿವಿಲೇಜ್ ಅಕೌಂಟ್ಸ್ ಅಂತ ಹೇಳಿ ಪ್ರಿವಿಲೇಜ್ ಡೆಪಾಸಿಟರ್ಸ್ಗೆ ಸೇವೆ ಬರುತ್ತೆ. ಒಬ್ಬ ಆರ್ಡಿನರಿ ಡೆಪಾಸಿಟರ್, ನನ್ನ ಬ್ಯಾಂಕಲ್ಲಿ 500 ರೂಪಾಯಿ ದುಡ್ಡು ಇಡುದಿಲ್ಲಪ್ಪ, ನನಗೆ ಸೇವೆ ಕೊಡ್ತಾರ ಅವರು? ನನ್ನನ್ನು ಕರೆದು ಮಾತಾಡಿಸ್ತಾರ? ನನ್ನ ಭಾಷೆನಲ್ಲಿ ಮಾತಾಡಿಸ್ತಾರ? ನಮ್ಮ ಊರಿಗೆ ಬರ್ತಾರ? ಬರೋದಿಲ್ಲ. ಸೊ ಪ್ರೈವೇಟೈಸೇಷನ್ ಈಸ್ ನಾಟ್ ದಿ ಆನ್ಸರ್ ಫಾರ್ ಆಲ್ ದಿ ಇಲ್ಸ್ ಆಫ್ ದಿ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಬರಬೇಕು. ರಾಜಕೀಯನ ಹೊರಗಡೆ ಇರೋ ತರದ ಒಂದು ಸಿಸ್ಟಮ್ ಬರಬೇಕು. ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ನಡೀದೇ ಇರೋ ತರದ ಸಿಸ್ಟಮ್ ಬರಬೇಕು. ಅದನ್ನು ಮಾಡೋದು ಬಿಟ್ಬಿಟ್ಟು ನಾವು ಖಾಸಗೀಕರಣ ಮಾಡಿಬಿಟ್ಟು ಐ ಫೈಂಡ್ ಎ ಸೊಲ್ಯೂಷನ್ ಫಾರ್ ಆಲ್ ದಿ ಇಲ್ಸ್ ಅಂದ್ಬಿಟ್ರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಎಸ್, ಇದರಿಂದ ನಾನು ವಿಶ್ವನಾಥ್ ಅವರಿಂದ ಉತ್ತರ ಪಡಿತೀನಿ. ನಾನು ಇದಕ್ಕೆ ಅದಕ್ಕಿಂತ ಹೇಳಿ ಶ್ರೀನಿವಾಸ್. ಈಗ ಅನಂತ್ ಚಿನಿವಾರ್ ಅವರು ಮಾತಾಡಿದ್ರು ಏನು ಅಂತ ಹೇಳಿ, ಅದನ್ನು ನಾನು ಐ ವಿಲ್ ಕ್ರಿಸ್ಪ್ ಆಗಿ ಹೇಳ್ತೀನಿ. ಪ್ರೈವೇಟೈಸೇಷನ್ ಈಸ್ ಗೋಯಿಂಗ್ ಟು ಲೀಡ್ ನ್ಯಾಷನಲೈಸೇಷನ್ ಆರ್ ಸೋಷಲೈಸೇಷನ್ ಆಫ್ ಲಾಸಸ್ ಅಂಡ್ ಪ್ರೈವೇಟೈಸೇಷನ್ ಆಫ್ ಪ್ರಾಫಿಟ್ಸ್. ದಿಸ್ ಹ್ಯಾಸ್ ಬೀನ್ ಪ್ರೂವ್ಡ್ ದ ಹೋಲ್ ವರ್ಲ್ಡ್ ವೈಡ್. ನಂಬರ್ 1. ನಂಬರ್ 2, ವಿಶ್ವನಾಥ್ ಭಟ್ರು ನನಗೆ ಒಂದು ಭಾಳ ಬ್ಯೂಟಿಫುಲ್ ಪ್ರಶ್ನೆ ಕೇಳಿದ್ರು. ನಾವು ಈ ಟ್ರೇಡ್ ಯೂನಿಯನ್ನವರು ಏನು ಮಾಡಿದ್ದೀವಿ ಅಂತ. 1991 ಅಂದರೆ LPG ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ತಂದದ್ದು ಸರ್ಕಾರ, ಬೇರೆ ಸರ್ಕಾರ, BJP ಸರ್ಕಾರ ಅಲ್ಲ. ಅವತ್ತಿನಿಂದ ನಾವು ಬೀದಿಗೆ ಬಂದು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಮುಷ್ಕರ ಹೊಡ್ತಾ ಇದ್ದೀವಿ. ಎಷ್ಟು ಸಾರಿ? 58 ಸಾರಿ ನಾವು ಮುಷ್ಕರ ಮಾಡಿದ್ದೀವಿ. 58 ಸಾರಿ ಮುಷ್ಕರ ಮಾಡಿದ್ರಲ್ಲಿ ಒಂದು 20 ರಿಂದ 25 ಸಾರಿ ಸರಿಸುಮಾರು ನಮ್ಮ ವೇಜ್ ರಿವಿಷನ್ಗೆ ಇರ್ಬೋದು. ಹತ್ರ 30 ಸಾರಿ ನಾವು ಪ್ರೈವೇಟೈಸೇಷನ್ ವಿರುದ್ಧ ಮಾತನಾಡಿದ್ದೇವೆ. ಆಯ್ತಾ? ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರೈವೇಟೈಸೇಷನ್ ಯಾರು ಕೇಳಿಸ್ಕೊಳ್ತಾ ಇಲ್ಲ. ಒಂದು. ಎರಡನೇದು, ನಾನು ವಿಶ್ವನಾಥ್ ಭಟ್ರಿಗೂ ಕೇಳ್ತೇನೆ, ಅವರು ಈಗ ತಾನೇ ಗೊತ್ತಾಯ್ತು ನನಗೆ, ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ ಅಂತ. ಯಾವ ಒಬ್ಬ ನೌಕರನಿಗೆ ಅಥವಾ ಅಧಿಕಾರಿಗಳಿಗೆ ಯಾರಿಗೆ ಸಾಲ ಕೊಡೋಕ್ಕೆ ಎಷ್ಟು ಪವರ್ ಇದೆ? 5 ಲಕ್ಷ, 10 ಲಕ್ಷ, 1 ಕೋಟಿ, 2 ಕೋಟಿ, 5 ಕೋಟಿ ಇರ್ಬೋದು. ಬಿಯಾಂಡ್ ದಟ್ ಇಟ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಇನ್ ದ ಬೋರ್ಡ್. ಬ್ಯಾಂಕ್ ಬೋರ್ಡ್ ಅಂತ ಇರುತ್ತೆ. ಆ ಬ್ಯಾಂಕ್ ಬೋರ್ಡಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ನಾಮಿನಿ ಇರ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾಮಿನಿ ಇರ್ತಾರೆ. ವಾಟ್ ದೇ ವರ್ ಡೂಯಿಂಗ್ ವೆನ್ ಇವರೇ ಹೇಳಿದ್ರು ಕಾರ್ಪೊರೇಟ್ ಹೌಸಸ್ಗೆ ಸಾಲ ಕೊಟ್ಟಿದ್ದಾರೆ ಅಂತ 2004 to 14. ಎಸ್, ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿದ. ನಾವು ನೌಕರರು ಮತ್ತು ಅಧಿಕಾರಿಗಳು ಕೊಟ್ಟಿದ್ದೀವ, ಬೋರ್ಡ್ ಕೊಟ್ಟಿದ್ದಾರೆ. ಬೋರ್ಡ್ ಒಂದು ಡೈರೆಕ್ಷನ್ ಕೊಡುತ್ತೆ, ಅದ್ರ ಮೇಲೆ ಕೊಟ್ಟಿದ್ದಾರೆ. ಇಲ್ಲ, ಸ್ವಲ್ಪ ಇನ್ನೊಂದು 2 ನಿಮಿಷ ಹೇಳ್ಬಿಡ್ತೀನಿ ನಾನು. ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಇತ್ತು, ಅದು ಯಾತಿಗೆ ಮುಳುಗ್ತು? ಈಗ ತಾನೇ ಎಸ್ ಬ್ಯಾಂಕ್ ಮುಳುಗೋ ಪರಿಸ್ಥಿತಿನಲ್ಲಿತ್ತು. ಅದನ್ನು ಕೈ ಹಿಡಿದವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬೇರೆ ಸಂಸ್ಥೆಗಳು ಸಹ ಜೊತೆಗೆ ಸೇರಿ ಕೈ ಹಿಡಿದಿದೆ. 1100 ಕೋಟಿ ರಾಣಾ ಕಪೂರ್ ಅವರು 3 ಜನ ಮಕ್ಕಳಿಗೆ ಕೊಟ್ಟರು, ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ನ ಯಾತಕ್ಕೆ ಇವತ್ತಿನವರೆಗೂ ಅಪಾಯಿಂಟ್ ಮಾಡಿಲ್ಲ ಬೋರ್ಡ್ಗಳಲ್ಲಿ? ಎಂಪ್ಲಾಯಿ ಡೈರೆಕ್ಟರ್ ಇದ್ದಾರೆ, ಆಫೀಸರ್ ಡೈರೆಕ್ಟರ್ ಇದ್ದಾರೆ. ನಾವು ಅಲ್ಲಿ ಕೂಗ್ತಾ ಇದ್ವಿ, ನಾವು ಹೇಳ್ತಾ ಇದ್ವಿ, ವಿ ವುಡ್ ಹ್ಯಾವ್ ವರ್ಕ್ಡ್ ಲೈಕ್ ಎ ವಾಚ್ ಡಾಗ್. ಬಟ್ ನಮ್ಮನ್ನು ಯಾತಕ್ಕೆ ಅದರಲ್ಲಿ ಸೇರಿಸಿಲ್ಲ? ಸೊ ಇದೆಲ್ಲ ಆಮೇಲೆ ಇದಕ್ಕೆಲ್ಲ ಮುಖ್ಯವಾಗಿ ನಾವು ವಿಲ್ಫುಲ್ ಡಿಫಾಲ್ಟರ್ಸ್ನ ಡಿಕ್ಲೇರ್ ಮಾಡಿ ಅಂತ 1000 ಸರಿ ಕೇಳಿದ್ದೀವಿ. ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ, ಯಾತಕ್ಕೆ ಇವತ್ತಿನವರೆಗೂ ಡಿಕ್ಲೇರ್ ಮಾಡಿಲ್ಲ? ಯಾತಕ್ಕೆ ಹಿಂಜರಿತಾ ಇದ್ದೀರಿ ನೀವು? ವಿಲ್ಫುಲ್ ಡಿಫಾಲ್ಟರ್ ಡೆಫಿನಿಷನ್ ಯಾಕೆ ನೀವು ಮಾಡ್ತಾ ಇಲ್ಲ? ವಿಲ್ಫುಲ್ ಡಿಫಾಲ್ಟರ್ಸ್ನ ಟೋಟಲ್ ಲಿಸ್ಟ್ ಯಾಕೆ ನೀವು ಮಾಡ್ತಾ ಇಲ್ಲ? ಯಾರ್ಯಾರು ಕಟ್ಬಾಕಿ ಅಥವಾ ಸುಸ್ತಿ ಇವರಿದ್ದಾರೆ, ಬಾರೋಯರ್ಸ್ ಇದ್ದಾರೆ, ಅವ್ರನ್ನ ಕ್ರಿಮಿನಲ್ ಅಫೆನ್ಸ್ನಲ್ಲಿ ತಗೊಂಡು ಬನ್ನಿ ಅಂತ ನಾವು ಕೂಡ ಡಿಮ್ಯಾಂಡ್ ಮಾಡಿದ್ದೇವೆ. ಯೂನಿಯನ್ ಅವ್ರು ಯಾತಕ್ಕೆ ಮಾಡ್ತಾ ಇಲ್ಲ? ಇದು ನಮ್ಮ ದೇಶ ಪ್ರೇಮಿ ಅಲ್ವಾ?
ಅಂತ ನಾನು ಪ್ರಶ್ನೆ ಕೇಳ್ತೇನೆ. ಎಸ್ ವಿಶ್ವನಾಥ್ ಬಿಡ್ರಿ ಈಗ ಹೇಳಿ. ಸರಿ, ಈಗ ಒಂದು ವಿಚಾರ ಅಂದರೆ ನಾವೀಗ ಜನಸಾಮಾನ್ಯರು ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ನೋಡಿ, ಅನಂತ್ ಶ್ರೀನಿವಾಸ್ ಸರ್ ಕೂಡ ಆ ಭಾಷೆ ವಿಚಾರಕ್ಕೆ ಬಂದ್ವಿ. ನಾವಲ್ಲಿ ಹೋದಾಗ ಕನ್ನಡ ಭಾಷೆ ಇಲ್ಲ, ನಮ್ಮ ಪ್ರಾದೇಶಿಕ ಭಾಷೆ. ಈಗ ಹಳ್ಳಿಗಳಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ, ಅನಕ್ಷರಸ್ಥರಿದ್ದಾರೆ. ಅಲ್ಲಿ ಹೋದಾಗ ಯಾವ ರೀತಿ ಸೇವೆ ಸಲ್ಲಿಸ್ತೀರಿ, ಯಾವ ರೀತಿ ಕೊಡ್ತೀರಿ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಹೋಗಿ ಹೇಗೆ ಹೇಗೆ ವ್ಯವಹಾರ ತುಂಬ ಹಿತವಾಗಿತ್ತು ರೀ. ಗ್ರೌಂಡ್ ರಿಯಾಲಿಟಿಗೆ ಇತ್ತದೋ ಖುಷಿ ಆಯಿತು. ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಹೇಳ್ತೀನಿ ಸರ್. ಇಲ್ಲಿ ಎಂಟೈರ್ ಬ್ಯಾಂಕಿಂಗ್ ಕ್ಷೇತ್ರವನ್ನು ಖಾಸಗೀಕರಣ ಸರ್ಕಾರ ಖಾಸಗೀಕರಣಕ್ಕೆ ಹೋಗ್ತಾ ಇದೆ. 4 ಕ್ಷೇತ್ರಗಳನ್ನು ಪ್ರಯಾರಿಟಿನಲ್ಲಿ ಆದ್ಯತೆಯ ಮೇಲೆ ಖಾಸಗೀಕರಣ ಮಾಡ್ತಾ ಇಲ್ಲ. ಕ್ಷೇತ್ರವನ್ನು ನಾನು ಹೇಳಿ, ಕ್ಷೇತ್ರದಲ್ಲಿ ಸಪೋಸ್ 1 ಇನ್ಶೂರೆನ್ಸ್, 2 ಬ್ಯಾಂಕಿಂಗು, ಇನ್ನೊಂದು 2 ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ, ಇನ್ನೊಂದು. ಅಂದರೆ ಇದರಲ್ಲಿ ಖಾಸಗೀಕರಣ ಇರುತ್ತೆ, ಆದರೆ ಸರ್ಕಾರವೂ ಸಹ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ 100% ಉಳಿದಿದ್ದು ಎಲ್ಲವೂ ಖಾಸಗೀಕರಣ ಆಗುತ್ತೆ. ಈ 4 ಕ್ಷೇತ್ರ ಯಾವ್ದು ಹೇಳಿ? ಬ್ಯಾಂಕಿಂಗು, ಇನ್ಶೂರೆನ್ಸು, ನಂತರದಲ್ಲಿ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಐ ಡೋಂಟ್ ರಿಮೆಂಬರ್. ಈಗ ಫಾರ್ ಇನ್ಸ್ಟೆನ್ಸ್ ಸರ್ಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ, ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಬರ್ತಿದೆ, ಇಂಡಿಯನ್ ಬ್ಯಾಂಕು, ಕೆನರಾ ಬ್ಯಾಂಕ್, ಈ 4ಗಳನ್ನು ಯಾವ ಕಾರಣಕ್ಕೂ ಸಹ ಪ್ರೈವೇಟೈಸ್ ಮಾಡೋದಿಲ್ಲ, ಉಳಿದಿದ್ದನ್ನು ಮಾಡತ್ತೆ. ನನಗನ್ಸೋ ಪ್ರಕಾರ ಇದು ನನ್ನ ಒಪಿನಿಯನ್ನು. ನಾನು ತಪ್ಪಿದರೆ ಐ ಹ್ಯಾವ್ ದ ರೈಟ್ ಟು ಬಿ ರಾಂಗ್. ಬಟ್ 100% ಸರ್ಕಾರ ಹೇಳಿದೆ, 3ರಿಂದ 4 ರಾಷ್ಟ್ರೀಕೃತ ಸಂಸ್ಥೆಗಳು ಒಂದೊಂದು ಕ್ಷೇತ್ರದಲ್ಲಿ ಇರ್ತವೆ. ಇವರು ಆ ಲೆಕ್ಕದಲ್ಲಿ ಇದ್ದಿದ್ರೆ ಇವರೇ ಯೂನಿಯನ್ ಲೀಡರ್ಸ್ ಹೇಳಿದರು 44 ಕೋಟಿ ಜನಧನ್ ಅಕೌಂಟ್ಗಳನ್ನು ಓಪನ್ ಮಾಡ್ತಿದ್ದೀರಾ ಸರ್? ಇಟ್ ಈಸ್ ಎ ವೆರಿ ಸಿಂಪಲ್ ಥಿಂಗ್. ಹೇಳ್ತೀನಿ, ಯಾವ ಕಾರಣಕ್ಕೂ ಸಹ ಆ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಜನಸಾಮಾನ್ಯರಿಗೆ ತೊಂದರೆಯಾಗುವಂಥದ್ದಿಲ್ಲ. ಹಾಗಾದರೆ ಇಲ್ಲಿ ತೊಂದರೆ ಆಗೋದೇನು? ಸೇಮ್ ಥಿಂಗು. ಇವತ್ತು ಈ ಥರ ಲಕ್ಷಗಟ್ಟಲೆ ಸರ್, 4 ಲಕ್ಷ ಕೋಟಿ ರೂಪಾಯಿನ ಸರ್ಕಾರ ಯಾರ್ದು? ನಮ್ಮ ದುಡ್ಡನ್ನೆಲ್ಲ ತೆಗೆದು ಕಾರ್ಪೊರೇಟ್ ವರ್ಗದವ್ರಿಗೆ ಕೊಡ್ತು. ಈಗ ಅದನ್ನು ತಪ್ಪಿಸ್ಲಿಕ್ಕೆ ಮಾಡೋದೇನು ಅಂತ ಹೇಳಿದ್ರೆ, ಇನ್ನು ಮುಂದೆ MSME ಕ್ಷೇತ್ರ, ಅಗ್ರಿಕಲ್ಚರಲ್, ದುರ್ಬಲ ವರ್ಗದವರು, ವಲ್ನರಬಲ್ ಸೆಕ್ಷನ್, ಇವ್ರಿಗೆ ಕೊಟ್ಟಿರೋದಕ್ಕೆ ಮಾತ್ರ ಅಕೌಂಟಬಿಲಿಟಿ ಸರ್ಕಾರ ತಗೊಳುತ್ತೆ. ಈ ಕಾರ್ಪೊರೇಟ್ ವರ್ಗದವ್ರು ತುಂಬ ಚೆನ್ನಾಗಿ ಸ್ಟೇಟ್ಮೆಂಟ್ ಹೇಳಿದ್ರು ಇವರು. ಅವರು ಸಹ ಹೇಳಿದರು, ಸರ್ಕಾರ ಕಾರ್ಪೊರೇಟ್ನವ್ರು ಏನು ಮಾಡ್ತಿದ್ದಾರೆ, ಲಾಸಸ್ ಆದಾಗ ಸೋಷಿಯಲೈಸ್ ಬ್ಯಾಂಕ್ಗಳ ಮೇಲೆ, ಲಾಭ ಆದಾದ್ರ ಮೇಲೆ ಪ್ರೈವೇಟೈಸ್ ಮಾಡ್ತಾರೆ. ಅದಕ್ಕೆ ಇವರೇನು ನೀವು ನೋಡ್ಕೊಂಡು ಕೊಡಿ, ನಮಗೆ ಕಿರಿಕಿರಿ ಬೇಡ. ಇದು ಶ್ರೀಮಂತ ವರ್ಗಕ್ಕೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಜನಧನ್ ಅಕೌಂಟು ಕಾಮನ್ ಮ್ಯಾನ್ ಇಂದು ಬಾಸ್, ಹೌದು, ಅರ್ಥ ಮಾಡ್ಕೊಳ್ಳಿ. ಈ ತರಹದ್ದು MSME ಕ್ಷೇತ್ರ, ವಲ್ನರಬಲ್, ಇವೆಲ್ಲವುದಕ್ಕೂ ಸಹ 4 ಅದಕ್ಕೆ ಮರ್ಜು ಮಾಡಿರೋದು. ದೇ ಆರ್ ನಾಟ್ ಸಿಂಗಲ್. 7 ಸಬ್ಸಿಡಿಯರಿ ಇರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಟ್ ಈಸ್ ಎ ಲೇವಿಯಾತನ್ ಜೆಂಟಲ್ಮನ್. ಇಟ್ ಈಸ್ ಎ ಲೇವಿಯಾತನ್. ಎಸ್ ಸರ್. ಒಟ್ಟಾರೆ ಈ ಖಾಸಗೀಕರಣ ಸರ್ ಹೇಳಿ ಸರ್. 30 seconds ಅಷ್ಟೇ. ಐ ಡೋಂಟ್ ಟೇಕ್ ಮಚ್ ಟೈಮ್. ಪ್ರೈವೇಟೈಸೇಷನ್ ಅಂತ ಬಂದಾಗ ಸರ್ಕಾರ ಪ್ರೈವೇಟೈಸ್ ಮಾಡ್ಲಿಕ್ಕೆ ಹೊರಡೋದು, ಮಾಡಿದ್ರೆ ಅಕಸ್ಮಾತ್ ತಗೊಳಕ್ಕೆ ಜನ ಸಿಗೋದು ಲಾಭದಾಯಕ ಬ್ಯಾಂಕ್ಗಳನ್ನ ಮಾಡಿದ್ರೆ ಸೊ ಲಾಸ್ ಮೇಕಿಂಗ್ ಬ್ಯಾಂಕ್ಗಳನ್ನ ಮಾಡಕ್ ಹೋಗಲ್ಲ. ಲಾಭದಾಯಕ ಬ್ಯಾಂಕ್ಗಳನ್ನ ಮಾಡಿ ಕ್ಯಾಪಿಟಲ್ ರೈಸ್ ಮಾಡಿ, ಇಸ್ ಇಟ್ ಗೋಯಿಂಗ್ ಟು ಸರ್ವ್ ದಿ ಪೀಪಲ್? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಜನಧನ್ ಅಕೌಂಟ್ ಹೇಳ್ತಾ ಇದ್ವಿ. ಈಗ ಖಾಸಗೀಕರಣ ಆದ ಬ್ಯಾಂಕಿನಲ್ಲಿ ನನ್ನ ಜನಧನ್ ಅಕೌಂಟ್ ಇದ್ರೆ ವಾಟ್ ವಿಲ್ ಹ್ಯಾಪನ್ ಟು ಮೈ ಅಕೌಂಟ್? ಐ ಡೋಂಟ್. Will I be served? I don't. Just question. Yes. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲ ಗಣ್ಯ ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಎಸ್, ಒಟ್ಟಾರೆ ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ನೋಡೋಣ. ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಮುಂದೆ ಈಗ ಒಂದು ಕಡೆಯಿಂದ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಅಂದರೆ ಬ್ಯಾಂಕ್ ನೌಕರರು ಕೂಡ ಈಗಾಗಲೇ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಅಂದರೆ ಈ 4 ದಿನ, ಅಂದರೆ ಶನಿವಾರ ಭಾನುವಾರ ಆ್ಯಕ್ಚುಲಿ ರಜೆ ಇರುತ್ತೆ, ಅದರ ಜೊತೆಗೆ 2 ದಿನ ಮುಷ್ಕರ ಮಾಡಿರುವಂಥದ್ದು, 4 ದಿನ ಮುಷ್ಕರ ಮಾಡಿದ್ರೆ, ಅಂದರೆ 4 ದಿನ ರಜೆ ಆದರೆ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟುತ್ತೆ ಅನ್ನುವ ರೀತಿಯಲ್ಲಿ ಒಂದು ಮುಷ್ಕರವನ್ನು ಮಾಡಿರುವಂಥದ್ದು. ಇದಕ್ಕೆ ಸರ್ಕಾರ ಮುಂದಿನ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ